ನಮಸ್ಕಾರ ವೀಕ್ಷಕರೇ, ಇನ್ಫೋವರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವೀಗ 2027ರ ಜನಗಣತಿಗೆ ಸಂಬಂಧಿಸಿದಂತೆ ಮನೆಗಣತಿ ಮನೆ ಪಟ್ಟಿಯನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭಿಸಲಿದ್ದೇವೆ. ಈಗ ನೀವು ಮನೆ ಪಟ್ಟಿಯನ್ನು ಮಾಡುವಾಗ ಯಾವ ಕಟ್ಟಡವನ್ನು ಪರಿಗಣಿಸ್ತೀರ ಅಂದರೆ ಮನೆಯಲ್ಲಿ ಈಗಾಗಲೇ ಹಾಲಿ ವಾಸ ಇರೋ ಮನೆ, ಖಾಲಿ ಮನೆಗಳು, ಅಂಗಡಿ ಮಳಿಗೆಗಳು, ವಾಣಿಜ್ಯ ಮಳಿಗೆಗಳಿರ್ಬೋದು ಅಥವಾ ಆಫೀಸ್ ಕಟ್ಟಡಗಳಿರ್ಬೋದು, ಈ ರೀತಿ ಎಲ್ಲ ಇದ್ದಾಗ ನಾವು ಯಾವ ಕಟ್ಟಡವನ್ನು ಪರಿಗಣಿಸಬೇಕು ಈ ಬಗ್ಗೆ ನೀವು ತಿಳಿತೀರಾ. ಆನಂತರ ಎರಡನೇದಾಗಿ ನೀವು ನಿಮ್ಮ ಆ್ಯಪ್ನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಡಿಲೀಟ್ ಆದಂತಹ ಮಾಹಿತಿಯನ್ನು ಪುನಃ ಆ್ಯಪ್ಗೆ ಹೇಗೆ ಸೇರಿಸಬೇಕು ಯಾವುದೇ ಸಮಸ್ಯೆ ಇಲ್ಲದಂತೆ ಅನ್ನೋದನ್ನು ಸಹ ಈಗ ಮುಂದೆ ತಿಳಿತೀರಾ. ಆನಂತರ ಮತ್ತೊಂದು ಬಹಳ ಮುಖ್ಯವಾದದ್ದು ಏನಂತಂದರೆ ಸಂಸ್ಕರಣದ ಸಮಯದಲ್ಲಿ ಅಂದರೆ ಪ್ರೊಸೆಸಿಂಗ್ ಮಾಡುವಾಗ ನಿಮ್ಮ ಯಾವ ಒಂದು ನಮಗೆ ಗೊತ್ತಿಲ್ಲದೇ ಅಂತೆ ಕೆಲವು ಅಪರಾಧಗಳು ಸಂಭವಿಸ್ತವೆ. ಅದು ಅಪರಾಧಗಳು ಯಾವ ರೀತಿ ನಮಗೆ ಗೊತ್ತಿಲ್ಲದೆ ಅರಿವಿಗೆ ಬಾರದೆ ಸಂಭವಿಸ್ತವೆ, ಅವು ಆ ರೀತಿ ಆಗದಂತೆ ನಾವು ಹೇಗೆ ತಡೆಗಟ್ಟೋದು ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ಈಗ ಮುಂದೆ ತಿಳಿತೀರಾ. ಅನಂತರ ನಾಲ್ಕನೇದಾಗಿ ಸ್ವಯಂ ಗಣತಿ ಮಾಡಿರ್ತಾರೆ ಈಗಾಗಲೇ ಕೆಲವರು ಅಂದರೆ ಮಾಹಿತಿ ವೆಬ್ಸೈಟಲ್ಲಿ ಬ್ರೌಸ್ ಮಾಡಿ ಅದು ಸರ್ಚ್ ಮಾಡಿ ಟೈಪ್ ಮಾಡಿ ತುಂಬುವಂಥವರೆಲ್ಲ ಮಾಡಿರ್ತಾರೆ ಅವರೇ ಸ್ವಾಯತ್ತಾಸಕ್ತಿಯಿಂದ. ಆವಾಗ ನಾವು ಅದನ್ನು ಹೇಗೆ ತಗೋಬೇಕು ಅಂದಾಗ ಸ್ವಯಂ ಗಣತಿಯ ಐಡಿಗಳನ್ನು ನಾವು ಎರಡು ರೀತಿಯಲ್ಲಿ ಪಡೆಯಬಹುದಾಗಿದೆ. ಯಾವ ಮೂಲದಿಂದ ಪಡೆಯಬಹುದು ಅದನ್ನು ನಾವು ಹೇಗೆ ಕನ್ಸಿಡರ್ ಮಾಡಬೇಕು ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ತಿಳಿತೀರಾ. ಅನಂತರ ಗಣತಿದಾರರ ಈ ಒಂದು ಸೇವೆ ಏನು ನಾವು ಒಂದು ತಿಂಗಳವರೆಗೂ ಅಥವಾ ಅದಕ್ಕೂ ಮೀರಿ ಉಳಿದ್ರೆ ಏನು ಗಣತಿಯನ್ನು ಮಾಡ್ತೀವಿ, ಈ ಗಣತಿದಾರ ಸೇವಾ ಅವಧಿಯನ್ನು ಏನಂತ ಪರಿಗಣಿಸಲಾಗುತ್ತದೆ ಈ ಬಗ್ಗೆ ತಿಳಿತೀರಾ. ಆನಂತರ ಶಿಕ್ಷಕರ ಸೇವೆಯನ್ನು ಯಾವ್ಯಾವುದಕ್ಕೆ ಬಳಸುತ್ತಾರೆ ಗೊತ್ತಾ, ಆ ಒಂದು ಮಾಹಿತಿಯನ್ನು ಸಹ ಮುಂದೆ ತಿಳಿತೀರಾ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ನಾವು ಮನೆಗಣತಿಯನ್ನು ಮಾಡ್ತೀವಿ ಈ ಜನಗಣತಿಗೋಸ್ಕರವಾಗಿ. ಹೋದಂಥ ಮನೆಗೆ ಮತ್ತೆ ಹೋಗುವಂತಹ ಅವಕಾಶಗಳನ್ನು ತಪ್ಪಿಸಬೇಕು. ಯಾವಾಗ ನೀವು ನಿಮ್ಮ ಫೋನ್ನಲ್ಲಿ ಡಾಟಾ ಮಾಹಿತಿಯನ್ನು ಮಿಸ್ಸಾಗಿ ಕಳ್ಕೊಂಡಾಗ ಮತ್ತೆ ಆ ಮನೆಗೆ ಹೋಗಬೇಕಾಗುತ್ತೆ. ಆದರೆ ನಿಮ್ಮ ಫೋನ್ನಲ್ಲಿ ಡಾಟಾ ಮಿಸ್ಸಾಗಿ ಕಳ್ಕೊಂಡ್ರೂ ಸಹ ನೀವು ಮತ್ತೆ ಆ ಮನೆಗೆ ಹೋಗಬೇಕಾದಿಲ್ಲ. ನೀವು ಹಾಗೇ ಆ ಡಾಟಾವನ್ನು ರೀಕಲೆಕ್ಟ್ ಮಾಡ್ಕೋಬೋದು. ಅದು ಯಾವ ರೀತಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಮುಂದೆ ತಿಳಿಸ್ತೀನಿ. ಹಾಗೂ ಇದಿಷ್ಟೇ ಅಲ್ಲ, ಇನ್ನು ಬಹಳಷ್ಟು ಬರುವಂಥ ನಾವು ಎದುರಿಸಬೇಕಾದಂಥ ಸವಾಲುಗಳು, ಸಮಸ್ಯೆಗಳು, ಅವಕ್ಕೆಲ್ಲ ಉತ್ತರವನ್ನು ನೀವು ಈಗ ಮುಂದೆ ಈ ವಿಡಿಯೋದಲ್ಲಿ ಪಡೆಯಲಿದ್ದೀರಾ. ಹಾಗಾಗಿ ಈ ವಿಡಿಯೋನ ನೀವು ಕೊನೆಯವರೆಗೂ ಮಿಸ್ ಮಾಡದೆ ಸಂಪೂರ್ಣವಾಗಿ ನೋಡಿದ್ರೆ ತುಂಬ ನಿರಾಯಾಸವಾಗಿ ಆರಾಮಾಗಿ ನೀವು ಒಂದು ಮನೆಗಣತಿ ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸ್ತೀರಾ. ಹಾಗಾಗಿ ಈ ವಿಡಿಯೋನ ಸಂಪೂರ್ಣ ನೀವು ನೋಡ್ತೀರಾ ಅಂತ ನಾವು ಭರವಸೆಯಲ್ಲಿ ನಾವು ಈ ಒಂದು ವಿಡಿಯೋನ ನಿಮ್ಗೆ ತಲುಪಿಸ್ತಾ ಇದ್ದೀವಿ. ಈಗ ನಾವು ಮಾಡುವಂಥ ವಿಡಿಯೋಗಳು ನಿಮ್ಮ ಫೋನಲ್ಲಿ ಕಾಣಿಸ್ಕೊಬೇಕು ಅಂತಂದರೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಈಗಲೇ ಆಗಿ, ಮರೆತು ಬಿಡ್ತೀರಾ. ಆಮೇಲೆ ಸಬ್ಸ್ಕ್ರೈಬ್ ಆದಮೇಲೆ ಹಾಗೆ ಒಂದು ಲೈಕ್ ಮಾಡಿ. ಆನಂತರ ಮುಂದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರುಗಳಿಗೆ, ಬಂಧುಗಳಿಗೆ ಅವಾಗವಾಗ ಶೇರ್ ಮಾಡ್ತಾಯಿರಿ. ಆ ರೀತಿ ಮಾಡ್ತೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ ಭರವಸೆಯಿಂದ. ಈಗ ಬನ್ನಿ ಈಗ ವಿಡಿಯೋನ ಪ್ರಾರಂಭಿಸೋಣ. ನಾವು ಹೇಗೆ ಯಶಸ್ವಿಯಾಗಿ ಒಂದು ಮನೆಗಣತಿ ಕಾರ್ಯವನ್ನು ನಾವು ಮಾಡಬಹುದು ಅನ್ನೋದನ್ನು ನೀವೀಗ ಈ ವಿಡಿಯೋದಲ್ಲಿ ನೋಡ್ತೀರಾ. ಬನ್ನಿ ಈಗ ಪ್ರಾರಂಭಿಸೋಣ. ಆತ್ಮೀಯ ವೀಕ್ಷಕರೇ, ಸೆನ್ಸಸ್ 2026-27 ಮನೆಪಟ್ಟಿ ಮನೆಗಣತಿ 2026 ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿಯನ್ನು ಮತ್ತು ಫೋನ್ನಿಂದ ನೀವು ಭರ್ತಿ ಮಾಡುವಂಥ ವಿಧಾನವನ್ನು ಸ್ವಲ್ಪ ಬೇಸಿಕ್ ಮಾಹಿತಿ ತಿಳಿಸಿದ ಆನಂತರ ಆ ವಿಡಿಯೋ ಅರ್ಧವನ್ನು ದಾಟಿದ ಮೇಲೆ ಆನಂತರ ಕೆಲವು ನಿಮಿಷಗಳ ನಂತರ ಅದನ್ನು ತಿಳಿಸ್ಕೊಡ್ತೀನಿ, ಫೋನಿಂದ ಭರ್ತಿ ಮಾಡುವಂಥ ವಿಧಾನನ. ಆಮೇಲೆ ನಿಮ್ಮ ಲೇಔಟ್ ಮ್ಯಾಪನ್ನು ನೀವು ಯಾವ ರೀತಿ ತಯಾರು ಮಾಡಬೇಕು, ಆ ಲೇಔಟ್ ಮ್ಯಾಪಲ್ಲಿ ಖಾಲಿ ಮನೆ ಆಗಲಿ ಅಥವಾ ಆ ಮನೆಗೆ ಸ್ವಲ್ಪ ದಿನ
ಬೇರೆ ಮನೇಲಿ ಇರ್ತಾರೆ, ಆದರೆ ಸ್ವಲ್ಪ ಒಂದು ಹೊತ್ತು ಹೋಗಿ ಬರ್ತಾರೆ. ದಿನದಲ್ಲಿ ಎಷ್ಟೋ ಗಂಟೆಗಳು ಹೋಗಿ ಬರ್ತಿರ್ತಾರೆ, ಅಥವಾ ವಾರಕ್ಕೊಂದು 2-3 ದಿನ ಹೋಗಿ ಬರುತ್ತೆ. ಆ ಮನೇನ ನೀವು ಹೇಗೆ ಪರಿಗಣಿಸಬೇಕು, ಅವಕ್ಕೆಲ್ಲ ಕೆಲವು ನಿಯಮಗಳಿದ್ದಾವೆ. ಅಲ್ಲಿ ಲೇಔಟ್ ಮ್ಯಾಪ್ನಲ್ಲಿ ನೀವು ಅಂತಹ ಮನೆಗಳಿಗೆ ನಂಬರ್ ಕೊಡ್ತೀರಾ, ನಂಬರನ್ನು ಯಾವ ರೀತಿ ಕೊಡ್ತೀರಾ, ಆದರೆ ಅಲ್ಲಿ ನಿಮಗೆ ಮುನ್ಸಿಪಾಲ್ಟಿಯವರು, ಕಂದಾಯ ಇಲಾಖೆಯವರು ಒಂದು ನಂಬರ್ ಕೊಟ್ಟಿರ್ತಾರೆ. ಇಲ್ಲಿ ಗಣತಿದೆ ನಂಬರೇ ಸ್ವಲ್ಪ ಚೇಂಜ್ ಆಗುತ್ತೆ, ಬೇರೆ ಆಗುತ್ತೆ. ಅವನ್ನು ಹೇಗೆ ಪರಿಗಣಿಸ್ತೀರಾ, ಮ್ಯಾಪ್ನಲ್ಲಿ ಯಾವ ರೀತಿ ಮೆನ್ಷನ್ ಮಾಡಬೇಕು, ಇದನ್ನೆಲ್ಲ ನೀವು ನೋಡ್ತೀರಾ ಮುಂದೆ. ಆನಂತರ ಡಿಲೀಟ್ ಆದಂತಹ ಡೇಟಾ ಮನೆ ಗಣತಿನ ಆಪ್ಗೆ ಹೇಗೆ ಸೇರಿಸಬೇಕು. ಡಿಲೀಟ್ ಆಗೋದು ಆದರೆ ನೀವು ಮತ್ತೆ ಆ ಮನೆಗೆ ಹೋಗಿ ಗಣತಿ ಮಾಡಬೇಕು ಅಂತ ಇಲ್ಲ, ಅದಕ್ಕೊಂದು ಸಿಂಪಲ್ ಟೆಕ್ನಿಕ್ ಇದೆ. ಅದನ್ನು ನಾವು ಹೇಗೆ ಸೇರಿಸಬೇಕು ಅನ್ನೋದನ್ನು ಸಹ ಮುಂದೆ ನಿಮಗೆ ಈ ವಿಡಿಯೋದಲ್ಲಿ ಇನ್ನು ಕೆಲವು ನಿಮಿಷಗಳಲ್ಲಿ ಈಗ ಕೇಳ್ತೀರ. ಹಾಗಾಗಿ ಸಂಪೂರ್ಣ ವಿಡಿಯೋವನ್ನು ನೋಡಿ. ಮತ್ತು ಗಣತಿದಾರರಿಗೆ ಸಹ ಅವರಿಗೆ ಅರಿವಿಗೆ ಬರದೆ ಯಾರೂ ಅಪರಾಧ ಮಾಡೋಕ್ಕೆ ಹೋಗಲ್ಲ. ಪ್ರಾಮಾಣಿಕವಾಗಿ ಎಲ್ಲ ಗಣತಿದಾರರು ಕೆಲಸ ಮಾಡ್ತಾರೆ. ಆದರೂ ಸಹ ಅದು ನಿಯಮಾನುಸಾರ ಅಪರಾಧ ಆಗ್ತವೆ. ಕೆಲವು ಯಾವ ರೀತಿ ಏನು ಅಪರಾಧ ಆಗ್ತವೆ ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ನೀವು ಮುಂದೆ ತಿಳ್ಕೊತೀರ. ಈಗ ಈಗಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ದವರು ಸಬ್ಸ್ಕ್ರೈಬನ್ನು ಆಗಿ, ನಂತರ ಹಾಗೆ ಒಂದು ಲೈಕ್ ಮಾಡಿ, ಮರೀದೆ ಇವಾಗಲೇ ಲೈಕ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋನ ಹೆಚ್ಚು ಶೇರ್ ಮಾಡ್ತಾಯಿರಿ. ಬನ್ನಿ ಈಗ ಮಾಹಿತಿಯ ಅದರ ಒಳಹೊಕ್ಕು ಮುಖ್ಯವಾದ ಅಂಶಗಳನ್ನು ನಾನು ಇಲ್ಲಿ ಹೆಚ್ಚಾಗಿ ಹೈಲೈಟ್ ಮಾಡ್ತಾ ಹೋಗ್ತೀನಿ. ಅಷ್ಟು ಪ್ರಮುಖ ಅಂಶಗಳನ್ನು ನೀವು ಸ್ವಲ್ಪ ಆದಷ್ಟು ಇಲ್ಲಿಗೆ ಹೋಲಿಸಿದ್ರೆ ಸ್ವಲ್ಪ ಇನ್ನೂ ಕಡಿಮೆ ಅವಧಿನಲ್ಲೇ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಒಟ್ಟಾರೆ ಮಾಹಿತಿ ಬಹಳ ಇದೆ. ನಿಮಗೆ ಎಷ್ಟು ಅಗತ್ಯವಾಗಿದೆ ಮುಖ್ಯವಾದ ಮಾಹಿತಿ ಹೈಲೈಟ್ ಮಾಡಿ ನಾನಿಲ್ಲಿ ನಿಮಗೆ ತೋರಿಸ್ತೀನಿ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೀವು ನೋಡ್ತೀರಾ ಅಂದು ನಿರೀಕ್ಷಿಸ್ತಾ ಇದ್ದೀನಿ. ಈ ಜನಗಣತಿಯಲ್ಲಿ ಗಣತಿದಾರರು ತಮ್ಮ ಸ್ವಂತ ಮೊಬೈಲ್ ಫೋನನ್ನು ಬಳಸಿ ಮೊಬೈಲ್ ಆ್ಯಪ್ನಿಂದ ಕುಟುಂಬಗಳಿಂದ ಡಿಜಿಟಲ್ ರೂಪದಲ್ಲಿ ಮಾಹಿತಿಗಳನ್ನು ಸಂಗ್ರಹಿಸಲು ಪ್ರೋತ್ಸಾಹಿಸಲಾಗುತ್ತದೆ. ಆದಾಗ್ಯೂ ಸ್ವಯಂ ಗಣತಿ ಮೂಲಕ ಸಲ್ಲಿಸಲಾದಂಥ ಎಲ್ಲ ಮಾಹಿತಿಗಳು ನಿಖರತೆ, ಸಂಪೂರ್ಣತೆಯನ್ನು ಖಚಿತಪಡಿಸಿಕೊಳ್ಳುವುದಕ್ಕೋಸ್ಕರ ಗಣತಿದಾರರು ಮೇಲ್ವಿಚಾರಕರ ಪರಿಶೀಲನೆಗೆ ಒಳಪಟ್ಟಿರ್ತಾರೆ. ಅವಾಗವಾಗ ಮೇಲ್ವಿಚಾರಕರು ಪರಿಶೀಲನೆ ಮಾಡ್ತಾ ಇರ್ತಾರೆ. ಅಂದರೆ ನಾವು ಒಂದು ಮಿನಿಮಮ್ ರೇಂಜ್, ಒಂದು ದಿನಕ್ಕೆ ಎಷ್ಟು ಮನೆ ಆಗಬೇಕು ಅಷ್ಟು ಆಗ್ತಾ ಇರಬೇಕು, ಪೂರ ಕಡಿಮೆ ಆಗಬಾರ್ದು, ಅಥವಾ ಅತಿ ಬೇಗನೂ ಆದ್ರೂ ಪರಿಶೀಲನೆಗೆ ಒಳಪಡುತ್ತೆ. ಹಾಗಾಗಿ ಆಮೇಲೆ ಜನಗಣತಿಯ ಮೊದಲ ಹಂತದಲ್ಲಿ ಅಂದರೆ ಮನೆಪಟ್ಟಿ ಮತ್ತು ಮನೆಗಣತಿಯಲ್ಲಿ ಗಣತಿದಾರರು ಮೂಲತಃ ವಸತಿ ಸ್ಥಿತಿ, ಕುಟುಂಬಕ್ಕೆ ದೊರೆತಿರುವಂಥ ಸೌಲಭ್ಯಗಳು ಮತ್ತು ಸ್ವತ್ತುಗಳ ಬಗ್ಗೆ ಮಾಹಿತಿಗಳನ್ನು ಅವರು ಸಂಗ್ರಹಿಸ್ತಾರೆ. ಆಮೇಲೆ ನೀವು ಮೊಬೈಲ್ ಆಪ್ ಇನ್ಸ್ಟಾಲ್ ಮಾಡ್ಕೊತೀರ. ಅದು ಈಗ ಅದೇ ರೆಡಿ ಆಗ್ತಾಯಿದೆ, ಬರ್ತಾಯಿದೆ. ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ. ನೀವು ಚಾರ್ಜ್ ಅಧಿಕಾರಿಯಿಂದ ಮನೆಪಟ್ಟಿ ಬ್ಲ್ಯಾಕ್ ಮ್ಯಾಪನ್ನು ಪಡಿತೀರ. ಮ್ಯಾಪ್ ನಿಮ್ಮ ಫೋನಲ್ಲೂ ಆಪ್ನಿಂದನೂ ಸಹ ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿದೆ. ಮನೆಪಟ್ಟಿ ಬ್ಲ್ಯಾಕ್ ಗಡಿಯನ್ನು, ಸ್ಥಳವನ್ನು ಪರಿಶೀಲಿಸ್ತೀರ. ರಸ್ತೆಗಳು, ಲೇನ್ಗಳು, ಹೆಗ್ಗುರುತುಗಳು ಇತ್ಯಾದಿ ಅವನ್ನೆಲ್ಲ ಗುರುತಿಸ್ಕೊಳ್ತೀರ. ಡಿಫ್ರೆನ್ಸ್ ಏನಾದ್ರು ಇದ್ದರೆ ನಿಮ್ಮ ಮೇಲಿನ ಅಧಿಕಾರಿಗಳಿಗೆ ನೀವು ತಿಳಿಸಬಹುದಾಗಿರುತ್ತೆ. ಆಮೇಲೆ ಅದನ್ನು ಮನೆಪಟ್ಟಿ ಕಾರ್ಯಾಚರಣೆ ಆ್ಯಪನ್ನು ಅದನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡು ಲಾಗಿನ್ ಆಗ್ತೀರ. ಅಲ್ಲಿ ಲೇಔಟ್ ಮ್ಯಾಪ್ನಿಂದ ನೀವು ಅಲ್ಲಿ ಬರುವಂಥ ನಿರೀಕ್ಷಿತ ಕಟ್ಟಡಗಳು, ಜನಗಣತಿ ಮನೆಗಳನ್ನು ನಮೂದಿಸಿ ಮೊಬೈಲ್ ಆ್ಯಪ್ನಲ್ಲಿ ಮನೆಗೆ ಭೇಟಿ ನೀಡಿ ಮಾಹಿತಿಗಳನ್ನು ದಾಖಲಿಸಲು ಪ್ರಾರಂಭಿಸ್ತೀರ. ನಿಯಮಿತವಾಗಿ ಮಾಹಿತಿಗಳನ್ನು ಸಿಂಕ್ ಮಾಡ್ತಾ ಇರ್ತೀರ. ಅವತ್ತೇ ಮಾಡ್ಬೋದು ಸಿಂಕು, ಏನು ತೊಂದರೆ ಇಲ್ಲ. ಮನೆಪಟ್ಟಿ ಬ್ಲ್ಯಾಕ್ನಲ್ಲಿರುವ ಎಲ್ಲ ಕಟ್ಟಡಗಳು, ಜನಗಣತಿ ಮನೆಗಳನ್ನು ಪೂರ್ಣಗೊಳಿಸ್ತೀರ. ಲೋಪ ಏನಾದ್ರು ದೋಷ ಅಥವಾ ನಕಲುಗಾಗಿ ಅಂತಿಮವಾಗಿ ಪರಿಶೀಲಿಸ್ತಾರೆ. ಏನಾದ್ರು ತಪ್ಪಾಗಿತ್ತು ಅಂತ ಅಂದರೆ ಅಲ್ಲೇ ಮತ್ತೆ ಸರಿಪಡಿಸ್ಕೊತೀರ. ಅಲ್ಲಲ್ಲೇ ಸಿಂಕ್ ಮಾಡೋದಕ್ಕೆ ಮುಂಚೆನೇ ಏನಾದ್ರು ಲೋಪ ಆಗಿತ್ತು ಅಂದರೆ ಪರಿಶೀಲಿಸಬೇಕಾಗುತ್ತೆ. ಮನೆಪಟ್ಟಿ ಬ್ಲ್ಯಾಕ್ ಪೂರ್ಣ ಆಗಿದೆ ಅಂತ ಅನ್ನೋದನ್ನು ಗುರುತಿಸ್ಕೊತೀರ ಒಂದೊಂದಾಗಿ. ಆಮೇಲೆ ಕುಟುಂಬದಿಂದ ಸ್ವಯಂ ಗಣತಿ ಮಾಡ್ಕೊಂಡಿರ್ತಾರಲ್ಲ ಕೆಲವರು, ಅವರ ID ನಂಬರ್ ಒಂದು ಕ್ರಿಯೇಟ್ ಆಗಿರುತ್ತೆ. ಆ ID ನಂಬರ್ ತೊಗೊಂಡು ನೀವು ಎಂಟ್ರಿ ಮಾಡಿದಾಗ ಆ ಮಾಹಿತಿಗಳನ್ನು ಅವ್ರಿಗೆ ಎದುರಿಗೆ ನೀವು ಪರಿಶೀಲಿಸ್ಕೋಬೋದು, ನೀವು ಕೊಟ್ಟಿರೋ ಮಾಹಿತಿನ ಸರಿ ಅಂತ. ಆಗ ನಿಮ್ಮಲ್ಲಿ ಅವರ ಮುಖಾಮುಖಿ ಕಂಡು ಬಂದಾಗ ಅವರು ಕೊಟ್ಟಿರೋ ಮಾಹಿತಿ ಸರಿ ಅಂದಾಗ ಅದನ್ನು ಅಂಗೀಕರಿಸ್ತೀರ. ಅಥವಾ ಅವರೇನಾದರೂ ತಪ್ಪು ಮಾಡಿದರೆ ನೀವು ಅಲ್ಲಿ ತಿದ್ದುಪಡಿಯನ್ನು ಮಾಡಬೇಕಾಗುತ್ತೆ.
ಆಮೇಲೆ ನಿಮಗೆ ಈಗ ಇನ್ನು ಮುಂದೆ ಸದ್ಯದಲ್ಲೇ ತರಬೇತಿ ನಡೆಯುತ್ತೆ. ತರಬೇತಿ ಕೇಂದ್ರದಿಂದ ನೀವು ಹೊರಡೋದಕ್ಕೆ ಮುಂಚೆ ಏನು ಮುಖ್ಯವಾಗಿ ಗಮನಿಸಬೇಕಂತ ಅಂದರೆ, ಅಲ್ಲಿ ಮನೆ ಪಟ್ಟಿ ಮತ್ತು ಮನೆ ಗಣತಿಗೆ ಅಗತ್ಯವಿರುವಂತಹ ಎಲ್ಲ ಸಾಮಗ್ರಿಗಳನ್ನು ನೀವು ಪಡಿತೀರ. ಅವನ್ನೆಲ್ಲ ಸರಿಯಾಗಿದೆ, ನಿಮಗೆ ಮ್ಯಾಚ್ ಆಗುತ್ತಾ, ನಿಮಗೆ ಬಂದಿರೋ ಒಂದು ಏರಿಯಾ ಅದು ನಿಮ್ಮ ನಂಬರ್ ಪ್ರಕಾರ ಅಂತೇಳಿ ಅವನ್ನೆಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಅವು ನಿಮಗೇನು ಟ್ರೈನಿಂಗ್ ಕೊಡ್ತಾರಲ್ಲ ಅವ್ರ ಬಗ್ಗೆ ಏನೇ ಸಮಸ್ಯೆ ಇತ್ತು ಅಂದರೆ ಸರಿಪಡಿಸ್ಕೊಳ್ಳಿ, ಅವರಲ್ಲೇ ಭೇಟಿಯಾಗಿ ಅಲ್ಲೇ. ಆಮೇಲೆ ನಿಮಗೆ ನಿಯೋಜನೆ ಆಗಿರೋವಂಥ ಏನು ಏರಿಯಾ ಸ್ಥಳ ಇದೆ, ಮನೆಪಟ್ಟಿ ಬ್ಲಾಕ್ ಇದೆ, ಅದನ್ನು HLB ಅಂತ ಕರೀತಾರೆ. ಆಮೇಲೆ ನಿಮ್ಮ ನೇಮಕಾತಿ ಆದೇಶದಲ್ಲಿ ಉಲ್ಲೇಖಿಸಿದಂತೆ ನಿಮ್ಮ ನಿಯೋಜಿತ ಘಟಕದೊಂದಿಗೆ ಹೊಂದಾಣಿಕೆ ಆಗುತ್ತದೆಯೇ ಇಲ್ವೋ ಖಚಿತಪಡಿಸ್ಕೊಳ್ಳಿ. ಡಿಫ್ರೆನ್ಸ್ ಏನಾದ್ರು ಇತ್ತಂದರೆ ಅದನ್ನು ಸರಿಪಡಿಸ್ಬಿಡ್ತಾರೆ ಅಲ್ಲೇ. ಅವರು ನಿಮಗೆ ತರಬೇತಿ ಕೊಟ್ಟಂಥವ್ರು ನಿಮಗೆ ಸಾಮಗ್ರಿಗಳನ್ನು ಕೊಡ್ತಾರಲ್ಲ ಅಲ್ಲೇ ನೀವು ಚೆಕ್ ಮಾಡ್ಕೊಂಡು ಸರಿ ಇತ್ತು ಅಂದರೆ ತೊಗೊಂಬನ್ನಿ. ಯಾವುದೇ ಹೊಂದಾಣಿಕೆ ಇಲ್ಲದ ಸಂದರ್ಭದಲ್ಲಿ ತಕ್ಷಣ ನಿಮ್ಮ ಮೇಲ್ವಿಚಾರಕರು ಮತ್ತು ಚಾರ್ಜ್ ಅಧಿಕಾರಿಯನ್ನು ಸಂಪರ್ಕಿಸಿ. ಏನಾದ್ರು ಪ್ರಾಬ್ಲಮ್ ಇತ್ತು ಅಂದಾಗ ನೀವು ಅವರನ್ನು ಸಂಪರ್ಕಿಸಿ ಸರಿಪಡಿಸ್ಕೋಬಹುದಾಗಿದೆ. ಆಮೇಲೆ ಇಲ್ಲಿ ಮತ್ತೊಂದು ಗಮನಿಸಬೇಕಾದಂದರೆ, ನಿಮ್ಮ ನೇಮಕಾತಿ ಪತ್ರ ಮತ್ತು ಗುರುತಿನ ಚೀಟಿಯಲ್ಲಿ ನೀಡಲಾದ QR ಕೋಡ್ ಅನ್ನು ದೃಢೀಕರಣಕ್ಕಾಗಿ ಸ್ಕ್ಯಾನ್ ಮಾಡುವ ಮೂಲಕ ಮಾಹಿತಿದಾರರು ಅದನ್ನು ಪರೀಕ್ಷಿಸಬಹುದಾಗಿದೆ. ಅಲ್ಲಿ ನಿಮ್ಮ ಗುರುತಿನ ಒಂದು ದಾಖಲೆ ಪ್ರಕಾರ ಮತ್ತು ಸಂಖ್ಯೆ ಗೋಚರವಾಗುತ್ತೆ. ನಿಯೋಜಿಸಲಾದ ಮನೆಪಟ್ಟಿ ಬ್ಲ್ಯಾಕ್ ಸಂಖ್ಯೆಯಲ್ಲಿ ಯಾವುದೇ ಬದಲಾವಣೆಯಾದ ಸಂದರ್ಭದಲ್ಲಿ ನೀವು ಚಾರ್ಜ್ ಅಧಿಕಾರಿಯವರಿಂದ ಜನಗಣತಿ ನಿರ್ವಹಣೆ ಮತ್ತು ಮೇಲ್ವಿಚಾರಣಾ ವ್ಯವಸ್ಥೆ ಪೋರ್ಟಲ್ ಮೂಲಕ ರಚಿಸಲಾದಂತಹ ಹೊಸ ಗುರುತಿನ ಚೀಟಿ ಮತ್ತು ನೇಮಕಾತಿ ಪತ್ರವನ್ನು ಪಡೆಯಬೇಕು. ಆಮೇಲೆ ನೀವು ಕಾರ್ಯಕ್ಷೇತ್ರಕ್ಕೆ ಹೋಗುವ ಮುಂಚೆ ಏನು ಮಾಡಬೇಕು ಅಂತ ಅಂದರೆ, ನಿಮ್ಮ ರಾಜ್ಯ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಪಟ್ಟಿಯನ್ನು ನೀವು ಕೊಂಡೊಯ್ಯುವುದನ್ನು ದಯವಿಟ್ಟು ಖಚಿತಪಡಿಸಿಕೊಳ್ಳಿ. ಆಮೇಲೆ ಸ್ಥಳೀಯ ಪ್ರಾಧಿಕಾರ ಕಟ್ಟಡ ಸಂಖ್ಯೆಯನ್ನು ನೀಡದಿರುವ ಪ್ರತಿಯೊಂದು ಕಟ್ಟಡಕ್ಕೂ ಸ್ಥಳೀಯ ಪ್ರಾಧಿಕಾರದವರು ಅಂದರೆ ಕಂದಾಯ ಇಲಾಖೆ, ಮುನ್ಸಿಪಾಲ್ಟಿ, ತಾಲೂಕು ಕಚೇರಿಯಿಂದ ಸಂಬಂಧಪಟ್ಟಂತೆ ಕಟ್ಟಡಕ್ಕೆ ನಂಬರ್ ಇರಲ್ಲ ಅಂತಂದರೆ ಏನು ಮಾಡಬೇಕು, ಸಂಖ್ಯೆಯನ್ನು ಒದಗಿಸದೇ ಇದ್ದಾಗ ಮಾರ್ಕರ್ ಪೆನ್ ತೊಗೊಳ್ಳಿ. ಮಾರ್ಕರ್ ಪೆನ್ ಅಂತ ಅಂದರೆ ಅದು ಬರೆದ್ರು ನೀರು ಬಿದ್ದರೂ ಅಳಿಸ್ತಾ ಇರೋವಂಥ ಒಂದು ಪೆನ್ ಆಗಿರುತ್ತೆ, ಅದನ್ನು ಅಂಗಡಿಯಲ್ಲಿ ಕೇಳಿ ತಗೊಳ್ಳಿ, ಬಳಸಿ ಸಂಖ್ಯೆಯನ್ನು ನೀಡಬೇಕು. ಸಂಖ್ಯೆಯನ್ನು ಸುಮ್ಮನೆ ನಿಮ್ಮ ಕ್ರಮವಾಗಿ ಏನು ಬರ್ತಾ ಇರುತ್ತೆ ಮೊದಲಿನಿಂದ, ಈಗ ಅದರ ಮುಂದುವರೆದ ಸಂಖ್ಯೆಯನ್ನು ಮುಂದೆ ಕೊಟ್ಕೊಂಡು ಹೋಗ್ತೀರ. ಅದ್ರ ಬಗ್ಗೆ ಇನ್ನೂ ವಿವರವಾಗಿ ಮುಂದೆ ತಿಳಿಸ್ತೀನಿ. ಮತ್ತು ಅದರಲ್ಲಿರುವ ಜನಗಣತಿ ಮನೆಗಳ ಸಂಖ್ಯೆಯನ್ನು ಆವರಣದೊಳಗೆ ಬರೆಯಿರಿ, ಅದು ಮುಂದೆ ಬರುತ್ತೆ ಡೀಟೇಲಾಗಿ. ಮತ್ತು ಪ್ರತಿಯೊಂದು ಕಟ್ಟಡ ಮತ್ತು ಜನಗಣತಿ ಮನೆ, ವಸತಿಯೇತರ, ವಾಣಿಜ್ಯ ಇಲ್ಲದಿರೋದು ಅಲ್ಲಿ ಭೇಟಿ ನೀಡಬೇಕಾಗುತ್ತೆ, ಅಲ್ಲೆಲ್ಲದಕ್ಕೂ ಭೇಟಿ ನೀಡಬೇಕಾಗುತ್ತೆ. ಆಮೇಲೆ ಇಲ್ಲಿದೆ ನೋಡಿ. ಆಮೇಲೆ ನೀವು ಅಲ್ಲಿ ಪ್ರಶ್ನೆಗಳನ್ನು ಬೇರೆ ಯಾವುದೇ ಪ್ರಶ್ನೆಗಳನ್ನು ಕೇಳಬಾರ್ದು. ಅಲ್ಲಿ ಹೋದಾಗ ಮಾಹಿತಿದಾರರು ಒದಗಿಸದ ಸರಿಯಾದ ಮಾಹಿತಿಯನ್ನು ದಾಖಲಿಸಿಕೊಳ್ಬೇಕಾಗುತ್ತೆ. ಆಮೇಲೆ ಜನಗಣತಿಗೆ ಅಧಿಕೃತವಾಗಿ ನೇಮಕಗೊಂಡವರನ್ನು ಹೊರತುಪಡಿಸಿ ಬೇರೆ ಇನ್ಯಾರೇ ಅನಧಿಕೃತ ವ್ಯಕ್ತಿಗಳೊಂದಿಗೆ ನಮ್ಮ ವೈಯಕ್ತಿಕವಾದ ಮಾಹಿತಿಗಳನ್ನು ಹಂಚ್ಕೋಬಾರ್ದು. ಜನಗಣತಿ ದಾಖಲೆಗಳನ್ನು ಪರಿಶೀಲಿಸಲಿಕ್ಕೂ ಸಹ ಕೊಡಬಾರ್ದು. ನಾವು ಗಣತಿ ಮಾಡಿದಂಥ ಮನೆಯ ಮಾಹಿತಿ, ಸ್ವಂತ ಖಾಸಾ ಮಾಹಿತಿಯನ್ನು ನಾವು ಬೇರೆಯವರಿಗೆ ತಿಳಿಸೋದು ಸಹ ಅಪರಾಧವಾಗುತ್ತೆ ನಿಯಮಾನುಸಾರವಾಗಿ. ಹಾಗಾಗಿ ಇದನ್ನು ಎಚ್ಚರಿಕೆಯಿಂದ ಪಾಲಿಸಿ. ಆಮೇಲೆ ಡಿಜಿಟಲ್ ವ್ಯವಸ್ಥೆಗಳಲ್ಲಿ ವಿವಿಧ ಕಾರಣಗಳಿಂದ ತಾಂತ್ರಿಕ ದೋಷಗಳು ಉಂಟಾಗಬಹುದು. ಏನಾದರೂ ಕಾರಣಗಳು ಇರುತ್ತೆ, ಅದಕ್ಕೆಲ್ಲ ಏನು ಕಾರಣ, ಆಗ ನೀವು ತಾಳ್ಮೆ, ಶಾಂತತೆಯನ್ನು ಕಾಪಾಡಿಕೊಳ್ಬೇಕಾಗಿದೆ. ಹಿರಿಯ ಅಧಿಕಾರಿಗಳಾದಂಥ ಮೇಲ್ವಿಚಾರಕರು, ಕ್ಷೇತ್ರ ತರಬೇತಿದಾರರು, ಚಾರ್ಜ್ ಅಧಿಕಾರಿ ಅವರ ಸಹಾಯ ಪಡೆದು ನೀವು ಜನಗಣತಿ ಕಾರ್ಯಾಚರಣೆಯನ್ನು ಅವರನ್ನು ಸಹಾಯವನ್ನು ಸಂಪರ್ಕಿಸಬಹುದಾಗಿದೆ. ಇದು ತಾಂತ್ರಿಕ ಟ್ರಬಲ್ ಅಂದರೆ, ಅದು ಏನಾದರೂ ಅಪ್ಡೇಟ್ ನಡೀತಿರೋಂಥ ಸಮಯದಲ್ಲಿ ಆ ದಿನ ಕೆಲವು ಗಂಟೆಗಳವರೆಗೆ ತೊಂದರೆ ಕೊಡಬಹುದಾಗಿದೆ. ಮತ್ತು ನೀವು ಅದು ಆಮೇಲೆ ಸರಿಯಾಗಬಹುದಾಗಿದೆ. ಆಮೇಲೆ ಅಪ್ಡೇಟ್ ಮಾಡ್ಕೊಳ್ಳೋವಂಥ ಸಂದರ್ಭಗಳು ನಿಮಗೆ ಮಾಹಿತಿ ಬರುತ್ತೆ, ಆವಾಗ ಮಾಡ್ಕೊತಾ ಇರಿ. ಆವಾಗ ಕನಿಷ್ಠ ನನ್ನ ಅಂದಾಜು ಒಂದು 3-4 ಡೇಸ್ಗೊಂದು ಸಲ ಅಪ್ಡೇಟ್ ಆಗ್ಬೋದು, ಅಥವಾ 1 ವೀಕ್ ಆದಮೇಲೂ ಆಗ್ಬೋದು. ಅವರು ನಿಮಗೆ ಮೇಲಿನಿಂದ ಮಾಹಿತಿ ಯಾವಾಗ ಅಪ್ಡೇಟನ್ನು ಕೊಡ್ತಾರೆ ಆವಾಗ ನೀವು ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಅದಕ್ಕೆ ಬಗ್ಗೆ ಹೇಳಿದ್ದೀನಿ. ಅಪ್ಡೇಟನ್ನು ನೀವು ನಿಮ್ಮ ಫೋನಲ್ಲಿ ಪ್ಲೇಸ್ಟೋರ್ ಹೋಗಿ ಅಲ್ಲಿ ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ದ ಆ್ಯಪ್ ಅನ್ನೋದೊಂದು ತೋರಿಸುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಒಂದು ಆ್ಯಪ್, ಮನೆಗಣತಿ ಆ್ಯಪ್ ಕಾಣಿಸುತ್ತೆ, ಅದನ್ನು ಅಪ್ಡೇಟ್ ಕೊಟ್ಟರೆ ಅದು ಕೆಲವೇ ನಿಮಿಷಗಳಲ್ಲಿ ಅಪ್ಡೇಟ್ ಆಗುತ್ತೆ. ಆಮೇಲೆ ನಿಮ್ಮ ಯಾವುದೇ ಸಂದರ್ಭದಲ್ಲಿ ಆ್ಯಪನ್ನು ಡಿಲೀಟ್ ಮಾಡಿದರೆ ಸಂಗ್ರಹಿಸಿ ಸಿಂಕ್ ಮಾಡೋದ ಮಾಹಿತಿಗಳು ಡಿಲೀಟ್ ಆಗುತ್ತವೆ. ನೀವು ಆ್ಯಪನ್ನು ಡಿಲೀಟ್ ಮಾಡಿದ್ರೆ
ಏನೂ ತೊಂದರೆ ಇಲ್ಲ. ಯಾವಾಗ ನೀವು ಸಿಂಕ್ ಮಾಡ್ತಿರಬೇಕು, ಪ್ರತಿಯೊಂದು ಮನೆ ಆವಾಗ ಮುಗ್ದಂಗೆ ಅವಾಗ ಅಥವಾ ದಿನಕ್ಕೊಂದು 4-5 ಮನೆ ಮುಗ್ದಾಗ ಅವತ್ತೇ ಅದನ್ನು ಸಿಂಕ್ ಮಾಡಿದ್ರಿ ಅಂದರೆ ಅಕಸ್ಮಾತ್ ಆಪ್ ಡಿಲೀಟ್ ಆದ್ರೂ ಅಥವಾ ನಿಮ್ಮದು ಡಿವೈಸ್ ಏನು ಅದು ಮುಂದೆ ಬರುತ್ತೆ, ಡಿವೈಸ್ ಚೇಂಜು ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಸಿಂಕ್ ಮಾಡದೇ ಇದ್ದಾಗ ಏನಾಗುತ್ತೆ, ಮಾಹಿತಿ ಉಳಿಯಲ್ಲ. ಹಾಗಾಗಿ ಸಿಂಕ್ ಮಾಡಿದರೆ ನೀವು ಮತ್ತೆ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಾಗ ಅದು ಮಾಹಿತಿ ಸಿಗುತ್ತೆ, ಅದು ಏನೋ ಸೇವ್ ಆಗಿರುತ್ತೆ ಇಲಾಖೆಯಲ್ಲಿ. ಆನಂತರ ನೋಡೋಣ, ಮೊದಲು ಮಾಹಿತಿಗಳ ನಷ್ಟವನ್ನು ತಪ್ಪಿಸಲು ಒದಗಿಸಲಾದ ಬರವಣಿಗೆ ಪ್ಯಾಡ್ನಲ್ಲಿ ನಕಲಿಸಿ. ಈ ರೀತಿ ಏನಾದ್ರು ಆಗುವಂಥ ಒಂದು ಅನುಮಾನಗಳು ಬಂದಾಗ ನೀವೊಂದು ಬರವಣಿಗೆ ಪ್ಯಾಡ್ನಲ್ಲಿ ಡಾಟಾಗಳನ್ನು ನಕಲಿಸ್ಕೋಬಹುದಾಗಿದೆ, ನಿಮಗೆ ಅಗತ್ಯ ಬಿದ್ದರೆ ಅಂಥ ಒಂದು ಸಂದರ್ಭ ಬಂದಾಗ. ಹಾಗೆ ನಕಲಿಸಿದಂಥ ಮಾಹಿತಿಗಳನ್ನು ನಂತರ ಈಗಾಗಲೇ ಜನಗಣತಿ ಮನೆಗಳಿಗೆ ಭೇಟಿ ನೀಡಿ ಸಂಗ್ರಹಿತ ಮಾಹಿತಿಗಳನ್ನು ಭೇಟಿ ನೀಡದೇ ಆ್ಯಪ್ನಲ್ಲಿ ಸೇರಿಸಬಹುದಾಗಿದೆ. ನೀವೇನಾದ್ರು ಹಂಗೆ ಪ್ಯಾಡ್ನಲ್ಲಿ ಏನಾದ್ರು ಡಾಟಾಗಳನ್ನು ತೊಗೊಂಡಿದ್ರೆ ನಿಮ್ಮ ಮಾಹಿತಿ ಡಿಲೀಟ್ ಆಗಿದರೆ ಆವಾಗ ಮತ್ತೆ ಆ ಮನೆಗೆ ಭೇಟಿ ಕೊಡೋದು ಬೇಡ. ನೀವು ಏನು ಅಲ್ಲಿ ನೀವು ಸಂಗ್ರಹಿಸಿರುವಂಥ ಮಾಹಿತಿಗಳನ್ನು ಆ ಮನೆ ನಂಬರನ್ನು ಅದನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿ ಈ ಮಾಹಿತಿಯನ್ನು ತುಂಬಬಹುದಾಗಿದೆ. ಆಮೇಲೆ ನಿಮ್ಮ ಮೊಬೈಲು ಹ್ಯಾಂಡ್ಸೆಟ್ ಏನಿರುತ್ತೆ, ಸ್ಮಾರ್ಟ್ ಫೋನನ್ನು ಅನವಶ್ಯಕವಾಗಿ ಬದಲಾವಣೆ ಮಾಡೋ ಹಾಗಿಲ್ಲ. ಹಾಗೂ ಲಾಗಿನ್ ಆಗಿ ಬೇರೆ ಬೇರೆ ಸಾಧನಗಳಲ್ಲಿ ಎರಡೆರಡು ಸಾಧನಗಳಲ್ಲಿ ಮಾಡೋದು ಸಹ ಅದು ಆಗಲ್ಲ. ಯಾಕಂದರೆ ಒಂದೇ ಸಾಧನದಲ್ಲಿ ನಿರ್ದಿಷ್ಟವಾಗಿ ನೀವು ಪ್ರಾರಂಭದಲ್ಲಿ ಏನು ಒಂದು ಮೊಬೈಲ್ ಸ್ಟಾರ್ಟ್ ಮಾಡ್ತೀರೋ ಅದು ಮುಗಿಯೋವರೆಗೂ ಅದೇ ಮೊಬೈಲಲ್ಲಿ ಎಂಡ್ ಮಾಡಿದ್ರೆ ಏನು ಟ್ರಬಲ್ ಬರೋಲ್ಲ. ಅದನ್ನು ನೀವು ಅವತ್ತೇ ಸಿಂಕ್ ಮಾಡ್ತಾ ಇದ್ದಾಗ ಏನು ಸಮಸ್ಯೆ ಆಗೋಲ್ಲ. ಒಂದು ಪಕ್ಷ ನೀವು ಸಿಂಕ್ ಮಾಡ್ದೇ ಮೊಬೈಲ್ ಸಾಧನನ ಬದಲಾಯಿಸಬೇಕು ಅಂತ ಅಂದರೆ ಸಿಂಕ್ ಮಾಡದೇ ಇರೋದರಿಂದ ಮತ್ತೆ ಮಾಹಿತಿ ಸಿಗೋಲ್ಲ. ಆಗ ನೀವು ಮತ್ತೆ ಆ ಮನೆಗಳಿಗೆ ಹೋಗಿ ಮತ್ತೆ ಗಣತಿ ಮಾಡಬೇಕಾದಂಥ ಸಂದರ್ಭ ಬರುತ್ತೆ. ನೀವು ಅಗತ್ಯವಾಗಿ ನಿಮ್ಮ ಡಿವೈಸನ್ನು ಹ್ಯಾಂಡ್ಸೆಟ್ಟನ್ನು ಬದಲಾಯಿಸಬೇಕು ಅಂತ ಅಂದಾಗ ನಿಮ್ಮ ಮೇಲಧಿಕಾರಿಗಳಿಗೆ ಮಾಹಿತಿ ಕೊಟ್ಟು ಅವರು ಕೆಲವು ತಾಂತ್ರಿಕಾಂಶಗಳಲ್ಲಿ ಕೆಲವೊಂದು ಬದಲಾವಣೆಯನ್ನು ನಡೆಸಿ ನಿಮ್ಗೆ ಅನುಮತಿ ಕೊಟ್ಟ ನಂತರ ನೀವು ನಿಮ್ಮ ಕಾರ್ಯವನ್ನು ಪ್ರಾರಂಭಿಸಬೇಕಾಗಿದೆ. ಅಥವಾ ನಿಮ್ಮ ಈ ಒಂದು ಮನೆಗಣತಿಯ ಆ್ಯಪ್ ಏನಿದೆ ನಿಮ್ಮ ಡಿವೈಸನ್ನು ರೆಕಗ್ನೈಸ್ ಮಾಡಿಕೊಳ್ಳಬಹುದಾಗಿದೆ. ಹಾಗಾಗಿ ನೀವು ಬೇರೆ ಬೇರೆ ಡಿವೈಸ್ಗಳಲ್ಲಿ ಹೆಚ್ಚಿನ ಡಿವೈಸ್ಗಳಲ್ಲಿ ಏಕಕಾಲದಲ್ಲಿ ಬಳಸಿ ಮಾಡೋದು ಸಹ ತಪ್ಪಾಗುತ್ತೆ. ಅಂದರೆ ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ನಿಮ್ಮ ಫೋನನ್ನು ಬದಲಾವಣೆ ಮಾಡಬಹುದಾಗಿದೆ. ಅದು ಯಾಕೆ ಅಂತ ಹೇಳಿದ್ದೀನಿ. ಆಮೇಲೆ ನೀವು ಲ್ಯಾಂಗ್ವೇಜು ಅಂದರೆ ನಾವು ಕನ್ನಡ ಭಾಷೆ ಆಯ್ಕೋಬೇಕು, ಅದಕ್ಕೂ ಸಹ ಅವಕಾಶ ಇದೆ. ಬೇರೆ ಬೇರೆ ಭಾಷೆ ಇದೆ, ಯಾಕೆಂದರೆ ಇದು ದೇಶಾದ್ಯಂತ ನಡೀತಾ ಇರೋದರಿಂದಾಗಿ ನೀವು ಡ್ರಾಪ್ ಡೌನ್ ಅನ್ನೋ ಒಂದು ಸೂಚನೆ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ರಾಜ್ಯದ ನಿರ್ದಿಷ್ಟ ಭಾಷೆಯನ್ನು ಆಯ್ಕೆ ಮಾಡ್ಕೋಬೋದು. ಅಲ್ಲಿ ನಾವು ಕನ್ನಡ ಅಂತಿರುತ್ತೆ, ಕನ್ನಡ ಅಂತ ಆಯ್ಕೆ ಮಾಡ್ಕೊಳ್ಳಿ. ಅಥವಾ ಇಂಗ್ಲೀಷಲ್ಲಿ ಮಾಡ್ತೀವಿ ಅಂತ ಅಂದರೆ ನೀವು ನಿಮ್ಮ ಮೇಲ್ವಿಚಾರಕರ ಅನುಮತಿ ತಗೊಂಡು ಅದರಲ್ಲೂ ಮಾಡ್ಬೋದು ಅಂದರೆ ಅದರಲ್ಲೂ ಮಾಡಿ. ಆನಂತರ ಮುಂದೆ ನೋಡೋಣ ಮುಂದಿನ ವಿಷಯವನ್ನು. ಈಗ ಒಂದು ರೀತಿಯಲ್ಲಿ ನಾವು ಒಂದು ಪುಟ್ಟ ಸ್ಮಾರ್ಟ್ಫೋನನ್ನು ಬಳಸಿ ಗಣತಿನ ಮಾಡೋದ್ರಿಂದ ನಾವು ಹಿಂದಿನ ಒಂದು 2011ರಲ್ಲಿ ಜನಗಣತಿ ಮಾಡುವಾಗ ದೊಡ್ಡದು ಫೈಲ್ ರೀತಿಯಂತಹ ಒಂದು ಡಾಕ್ಯುಮೆಂಟ್ಗಳು, ಫಾರಮ್ಸು, ಹಾಳೆಗಳು, ಬ್ಯಾಗು ಅವೆಲ್ಲ ಇಟ್ಕೊತಾ ಇದ್ದೋ ರಫ್ ವರ್ಕ್ಗೆ. ಮತ್ತು ಇದು ಪ್ಯಾಡು ಎಲ್ಲ ತೊಗೊಂಡು ಹೋಗ್ತಾಯಿದ್ದೋ. ಆಗೆಲ್ಲ ಏನು ಬೇಕಿಲ್ಲ ನೋಡಿ, ಇವಾಗ ಸ್ಮಾರ್ಟ್ಫೋನಿಂದ ಕೆಲಸ ಇಷ್ಟಾಗುತ್ತೆ. ನೀವು ಸೇಫ್ಟಿಗೆ ಕೆಲವು ಒಂದೊಂದು ಸಮಯದಲ್ಲಿ ಬೇಕಾದ್ರೆ ರಫ್ ವರ್ಕ್ ಡಾಟಾಗಳನ್ನು ಬರ್ಕೋಬೋದು ಅಥವಾ ಬರ್ಕೊಳ್ದೇ ಇರ್ಬೋದು, ಫೋನ್ನಲ್ಲೇ ಮಾಡ್ಬೋದಾಗಿದೆ. ಆಮೇಲೆ ನಿಮ್ಮದು ಹ್ಯಾಂಡ್ಸೆಟ್ಟು ಸ್ಮಾರ್ಟ್ಫೋನು ಯಾವ ರೀತಿಯಾಗಿರಬೇಕು, ತುಂಬ ಹಳೇದಾದರೂ ಅಂದರೆ ಅದರಲ್ಲಿ ಕೆಲವೊಂದು ಇದಿರಬೇಕು ಸಿಸ್ಟಮ್ಸ್ಗಳು. ನಿಮ್ಮ ಮೊಬೈಲ್ ಆ್ಯಪ್ನಲ್ಲಿ ಈಗ ಆಂಡ್ರಾಯ್ಡ್ ಸಾಮಾನ್ಯವಾಗಿ ಬಹುತೇಕ 90% ಎಲ್ಲರದು ಆಂಡ್ರಾಯ್ಡ್ ಮೊಬೈಲೇ ಆಗಿರುತ್ತೆ. ಅದರಲ್ಲಿ ಏನು ಅಂತ ಅಂದರೆ ಆಂಡ್ರಾಯ್ಡು 11 ಅಂತ ಇದೆ ನೋಡಿ, ಅದು ಅದ್ರ ಮೇಲ್ಪಟ್ಟಿರಬೇಕು. 11.0 ಅಂತಂದರೆ ಇದಾಗಲೇ 4-5 ವರ್ಷದ ಹಿಂದೆ ಬಂದಿರುವಂತಹ ಆವೃತ್ತಿ ಆಗಿದೆ. 4-5 ವರ್ಷಗಳಿಂದ ಅದಕ್ಕೂ ಹಿಂದಿನ ಫೋನ್ ಆದರೆ ಬಹುಶಃ ಆಗದೇ ಇರ್ಬೋದು. ಅಂದರೆ ಆಂಡ್ರಾಯ್ಡ್ 11ಕ್ಕಿಂತ ಕಡಿಮೆ ಇದ್ದರೆ ಆಗಲ್ಲ ಆ ಫೋನು. ನೀವು ಇದನ್ನು ಹೇಗೆ ಚೆಕ್ ಮಾಡಬೇಕು ಅಂತಂದರೆ ನೀವು ಸೆಟ್ಟಿಂಗ್ಸ್ಗೆ ಹೋದಾಗ ಎಬೌಟ್ ಫೋನ್ ಅಂತ ಒಂದು ಆಪ್ಷನ್ ಬರುತ್ತೆ, ಮೇಲಕ್ಕೆ ಸರಿಸಿ ಅದನ್ನು ಎಬೌಟ್ ಫೋನ್ ಅನ್ನೋದನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮ್ಮ ಫೋನ್ ಡಿವೈಸಲ್ಲಿರೋ ಕೆಪಾಸಿಟಿಗಳು, ಸಾಮರ್ಥ್ಯ ಏನೇನಿದೆ ಅನ್ನೋ ಮಾಹಿತಿಗಳನ್ನು ನೋಡುತ್ತೆ. ಆವಾಗ ನೀವು ಅಲ್ಲಿ ಆಂಡ್ರಾಯ್ಡ್
ಏನು 14, 15, 16 ಎಲ್ಲ ಇರುತ್ತೆ. ಪ್ರತಿ ವರ್ಷಕ್ಕೂ ಒಂದೊಂದು ಮೂವ್ ಆಗ್ತಾ ಇರುತ್ತೆ ಅದು ಸಂಖ್ಯೆಗಳು. ಹಾಗಾದರೆ ಇವಾಗ ಈ ವರ್ಷ 2026ರಲ್ಲಿ ಏನಿದೆ, ಆಂಡ್ರಾಯ್ಡ್ 2015 ನಡೀತಾ ಇದೆ. ಈಗ 2016 ಸಹ ಬರ್ತಾ ಇದೆ ಕೆಲವು ಹೊಸ ಫೋನ್ಗಳಲ್ಲಿ. ಹಾಗಾಗಿ ನೀವು ಆಂಡ್ರಾಯ್ಡ್ 11, 12, 13, 14, 15, ಹೊಸದು 16 ಇವಾಗ ಬರ್ತಾ ಇದೆ. ಇತ್ತಂದ್ರೆ ಮಾಡ್ಬೋದು. ಆಂಡ್ರಾಯ್ಡ್ 10, 9 ಇತ್ತು ಅಂತಂದರೆ ಮಾಡೋಕ್ಕಾಗಲ್ಲ. ಹಾಗಾಗಿ ನೀವು ಬೇರೆ ಫೋನ್ ತೊಗೊಳ್ಳೋದೇ ಸಲಹೆ ಆಗಿದೆ. ಆಮೇಲೆ iOS ಅಂತ ಅಂದರೆ ಐಫೋನ್ ಆಪರೇಟಿಂಗ್ ಸಿಸ್ಟಮ್, ಅದಕ್ಕೆ ಸಂಬಂಧಪಟ್ಟಂತೆ ಏನು 14.0 ಮತ್ತು ಅದಕ್ಕಿಂತ ಹೆಚ್ಚಿನ ಆಗಿರಬೇಕು. ಈಗ ಆಂಡ್ರಾಯ್ಡ್ iOS ಪ್ಲ್ಯಾಟ್ಫಾರ್ಮ್ ಆವೃತ್ತಿಗಳು 2 ಸ್ಮಾರ್ಟ್ಫೋನ್ಗಳೊಂದಿಗೆ ಹೊಂದಿಕೊಳ್ತವೆ. ಇದರಲ್ಲಿ ಏನು ಹೊಂದ್ಕೊಳ್ಳುತ್ತೆ ಅಂದರೆ 6GB ರ್ಯಾಮ್ ಅಗತ್ಯ ಇರಬೇಕು. 6GB ಈ ರ್ಯಾಮು ಏನು ಕೆಲಸ ಮಾಡುತ್ತೆ ಅಂತ ಅಂದರೆ, ನೀವು ಫೋನಲ್ಲಿ ಬೇರೆ ಬೇರೆ ಅಪ್ಲಿಕೇಶನ್ಗಳೆಲ್ಲ ಸೈಡ್ನಲ್ಲಿ ಹಾಗೆ ಉಳಿಸ್ಕೊಂಡಿರ್ತೀರ. ಈಗ ಯಾವುದೋ PDF ನೋಡ್ತೀರೋ ಹಾಗೆ ಉಳಿಸ್ಕೊತೀರ, ಮತ್ತು ಯಾವುದೋ ಗ್ಯಾಲರಿ ನೋಡ್ತೀರೋ ಹಾಗೆ ಸೈಡಲ್ಲಿ ಉಳಿಸ್ಕೊಂಡಿರ್ತಾರೆ. ನೀವು ನಿಮ್ಮ ಕೆಳಗಡೆ ಲೆಫ್ಟ್ ಸೈಡ್ನಲ್ಲಿ ಬ್ಯಾಕ್ ಬಟನ್ ಒತ್ತಿದಾಗ ಅವೆಲ್ಲ ಕಾಣ್ತವೆ, ಬೇಗ ಸಿಗ್ತವೆ ಮತ್ತೆ ನೋಡೋದಕ್ಕೆ. ಫೇಸ್ಬುಕ್ ಆಗಲಿ, ಟ್ವಿಟರ್ ಆಗಲಿ, ಎಕ್ಸ್ ಖಾತೆ ಆಗಲಿ, ಅಥವಾ ಯಾವುದೇ ಆಗಲಿ, ಇನ್ನೇನೋ ಯೂಟ್ಯೂಬ್ ನೋಡ್ತಾ ಇರ್ತೀರ. ಅವನ್ನ ಜಾಸ್ತಿ ಸಂಖ್ಯೆಯಲ್ಲಿ ಉಳಿಸ್ಕೋಬೇಕು, ಅವು ಸರಿಯಾಗಿ ಕೆಲಸ ಮಾಡಬೇಕು ಅಂದಾಗ ಈ ರ್ಯಾಮ್ ಸಾಮರ್ಥ್ಯ ಜಾಸ್ತಿ ಇರಬೇಕು. ಯಾವುದು 6GB ರ್ಯಾಮ್ ಅಂತ ಏನಿದೆ, ಈಗ 6GB ರ್ಯಾಮು ಅನ್ನೋದು ಸಹ ಅದು ಹೆಚ್ಚಿತ್ತು ಭಾಳ ಹಿಂದೆ. 6GB ರ್ಯಾಮ್ ಅಂದರೆ ತುಂಬ ದೊಡ್ಡದು. ಆದರೆ ಇವಾಗ 12GB ರ್ಯಾಮು, 16GB ರ್ಯಾಮು, ಕಾಮನ್ ಅಂದರೆ 8GB ರ್ಯಾಮು ಸಾಮಾನ್ಯವಾಗಿ ಎಲ್ಲರ ಫೋನಲ್ಲೂ ಬಹಳ ಇರುತ್ತೆ. 8GB ರ್ಯಾಮು ಇದ್ದರೆ ಸಾಕು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗಾಗಿ ಈಗ ನೀವು ಕನಿಷ್ಠ 6GB ಮೇಲೆ ರ್ಯಾಮ್ ಇರಬೇಕು. ನಿಮ್ಮ ಫೋನ್ನಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ ಎಬೌಟ್ ಫೋನ್ ಅನ್ನೋದರಲ್ಲಿ ರ್ಯಾಮ್ ಸಾಮರ್ಥ್ಯ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಅಲ್ಲಿ 8GB, 12GB ಅಥವಾ 16GB ಅಂದರೆ ಗ್ರೇಟು. ನೀವು ಹಲವಾರು ಅಪ್ಲಿಕೇಶನ್ಗಳನ್ನು ಫೋನನ್ನು ಸೈಡ್ನಲ್ಲಿ ಹಾಗೆ ಉಳಿಸ್ಕೊಂಡು ಬೇಗ ನೋಡ್ಕೋಬೋದು. ಯಾಕಂದರೆ ನೀವು ಮ್ಯಾಪನ್ನು ಸೈಡ್ನಲ್ಲಿ ಉಳಿಸ್ಕೊಂಡು ಅವಾಗವಾಗ ನೋಡ್ಕೊಳ್ಳೋದಕ್ಕೆ ಬರುತ್ತೆ ಇದು ರ್ಯಾಮ್ ಸಾಮರ್ಥ್ಯ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಸಪೋರ್ಟ್ ಮಾಡೋ ಬೇರೆ ಆ್ಯಪ್ ಏನಾದ್ರು ಇತ್ತಂದರೆ ಅದಕ್ಕೂ ಸಪೋರ್ಟ್ ಆಗುತ್ತೆ. ಹಾಗಾಗಿ ರ್ಯಾಮ್ ಅಗತ್ಯ ಇದೆ. ಈ ಜನಗಣತಿಗೆ ಸಂಬಂಧಪಟ್ಟ ಮನೆ ಪಟ್ಟಿಯಲ್ಲಿ ಆ್ಯಪಲ್ಲಿ ಕಾರ್ಯನಿರ್ವಹಿಸಬೇಕಾದ್ರೆ ನೀವು ನಿಮ್ಮ ಫೋನಲ್ಲಿ ಕನಿಷ್ಠ 6GB ರ್ಯಾಮ್ ಅಥವಾ 8GB ರ್ಯಾಮ್ ಇದ್ದರೆ ತುಂಬ ಒಳ್ಳೆಯದು. 12, 16 ಇದ್ದರೆ ತುಂಬ ಫಾಸ್ಟಾಗಿ ವರ್ಕ್ ಆಗ್ಬೋದು. ಅದು ನಿಮಗೆ ಬಿಟ್ಟಿದ್ದು. ಕನಿಷ್ಠ 4GB ಮತ್ತು 8GB ಸಂಗ್ರಹಣೆ ಅಗತ್ಯವಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮ್ಯಾಪ್ಗಳನ್ನು ವೀಕ್ಷಿಸಲು ಮೊಬೈಲ್ ಫೋನಲ್ಲಿ PDF ವೀಕ್ಷಣೆ ಸೌಲಭ್ಯ ಇರಬೇಕು. ನೋಡಿ ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಆವಾಗ ಆ ಥರ ನೋಡಿ. ಮತ್ತೆ ಫೋನ್ ಡಿವೈಸನ್ನು ಬದಲಾಯಿಸೋಕ್ಕೆ ಮೊದಲೇ ಪೂರ್ವ ನಿರ್ಧಾರ ತಗೊಂಡು ಒಂದು ಫೋನಲ್ಲಿ ಮಾಡೋದು ಒಳ್ಳೆಯದು ಅಂತ ತಿಳಿಸ್ತಾ ಇದ್ದೀನಿ. ಆಮೇಲೆ ಅಂಕಿಅಂಶಗಳನ್ನು, ಡಾಟಾವನ್ನು ನಾವು ಪ್ರೋಸೆಸ್ ಮಾಡೋವಂಥ ಸಮಯದಲ್ಲಿ ಸೀಕ್ರೆಟನ್ನು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಗುರುತಿಸಲ್ಪಟ್ಟ ವ್ಯಕ್ತಿ ಮಾಹಿತಿಯನ್ನು ನಾವು ಇನ್ನೊಬ್ರಿಗೆ ಹೇಳ್ಬಾರ್ದು. ಒಂದು ಮನೇಲಿ ನಮಗೆ ಮಾಹಿತಿ ಅವ್ರು ಕೊಡ್ತಾರೆ, ಅವ್ರದ್ದು ವೈಯಕ್ತಿಕ ಖಾಸ ಮಾಹಿತಿಗಳನ್ನು ನಾವು ಬೇರೆಯವ್ರ ಹತ್ರ ಮಾತಾಡ್ಬೋದು. ಇದು ಒಂದು ಅಪರಾಧವಾಗುತ್ತೆ. ಹಾಗಾಗಿ ಮಾಹಿತಿ ಕಾಯ್ದೆ ಹಕ್ಕು 2005 ಜಾರಿಗೆ ಬಂದ ಅನಂತರ RTI ಕಾಯ್ದೆ 2005ರ ನಿಯಮದ ಅಡಿಯಲ್ಲಿ ವೈಯಕ್ತಿಕ ಮಟ್ಟದ ಮಾಹಿತಿಯು ಗೌಪ್ಯವಾಗಿರುತ್ತದೆ ಎಂಬುದನ್ನು ಈ ಕೆಳಗೆ ತಿಳಿಸಲಾಗಿದೆ. ಆಮೇಲೆ ಮನೆಪಟ್ಟಿ ಮತ್ತು ಮನೆಗಣತಿ ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡಿ ಮತ್ತು ಇನ್ಸ್ಟಾಲ್ ಮಾಡಿ. ಅದು ಯಾವಾಗ ಅಂತ ಅಂದರೆ ಅವರು ಸೂಚನೆ ಕೊಟ್ಟ ಮೇಲೆ ಮಾಡಬೇಕಾಗುತ್ತೆ. ಎಲ್ಲಿ ಪ್ರಾಯೋಗಿಕ ತರಬೇತಿ ಅವಧಿಗಳಲ್ಲಿ ಗಣತಿದಾರರ ಮೇಲ್ವಿಚಾರಕರ ಈ 2 ಮೊಬೈಲ್ ಆ್ಯಪ್ಗಳ ಕಾರ್ಯಾಚರಣೆ ಮತ್ತು ಕ್ರಿಯಾತ್ಮಕ ಕಾರ್ಯವಿಧಾನಗಳೊಂದಿಗೆ ಪರಿಚಿತರಾಗಿ ಅಲ್ಲಿ ಟ್ರಯಲ್ ನೋಡುವಂತಹ ಅವಕಾಶ ಇದ್ದಾಗ ಅವರು ಕೊಡುವಂತಹ ಸೂಚನೆ ಮೇರೆಗೆ ನೀವು ಈ ಆ್ಯಪನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಕಾರ್ಯನಿರ್ವಹಿಸ್ಬೋದು. ಅದೊಂದು ನಿರ್ದಿಷ್ಟ ಅವಧಿಗೆ ಸಂಬಂಧಪಟ್ಟಿರುತ್ತೆ. ಆವಾಗ ನೀವು ಪ್ರಾಕ್ಟಿಕಲ್ಲಾಗಿ ಆ್ಯಪನ್ನು ಪರಿಚಯ ಮಾಡಿಕೊಂಡಾಗ ನೀವು ಕಾರ್ಯಕ್ಷೇತ್ರಕ್ಕೆ ಹೋದಾಗ ತುಂಬ ಈಸಿ ಆಗುತ್ತೆ. ಆಮೇಲೆ ಕುಟುಂಬದವರಿಂದ ಈಗ ನೀವು ಮನೆಗಣತಿಗೆ ಹೋದಾಗ ಸ್ವಯಂ ಗಣತಿ ಅವ್ರು ಮಾಡ್ಕೊಂಡಿರ್ತಾರೆ. ಇಲಾಖೆ ಒಂದು ವೆಬ್ಸೈಟ್ ವೆಬ್ ಪೋರ್ಟಲ್ಲಿ ಒಂದು ಲಿಂಕ್ ಕೊಟ್ಟಿರುತ್ತೆ, ಪಬ್ಲಿಷ್ ಮಾಡಿರುತ್ತೆ. ಆ ಲಿಂಕ್ ಮುಖಾಂತರ ಅವರು ಹೋಗಿ ಸ್ವಂತ ಅವ್ರವ್ರ ಮಾಹಿತಿನ ಸಬ್ಮಿಟ್ ಮಾಡಿರ್ತಾರೆ. ಆವಾಗ ಅವ್ರಿಗೊಂದು ID ಕ್ರಿಯೇಟ್ ಆಗಿರುತ್ತೆ. ಆ IDನ ನೀವು ಕುಟುಂಬದವರಿಂದ ಪಡಿಬೇಕು. ಒಂದು ನಂಬರ್ನ ಕೊಡಿ, ID ನೀವು ಸ್ವಯಂ ಗಣತಿ ಮಾಡಿರೋ ID ನಂಬರನ್ನು ಕೊಡಿ ಅಂತ. ಆಗ ಅವರು ಭರ್ತಿ ಮಾಡಿದ ಉತ್ತರವನ್ನು ಪರಿಶೀಲಿಸಿ ನೀವು
ಅಲ್ಲಿ ನೋಡ್ಬಿಟ್ಟು ಹೇಳಿ ನಿಮ್ಮದು, ಅಥವಾ ಮೊದಲೇ ಅವ್ರು ಕೇಳ್ಕೊಳ್ಳಿ, ಅವ್ರು ಕೇಳಿದ್ಮೇಲೆ ಇಲ್ಲಿ ನೋಡಿ ನಿಮಗೆ ಅನುಕೂಲ ಹೇಗಿರುತ್ತೆ ಆ ಥರ ಮಾಡಿ. ಆಮೇಲೆ ಸೂಕ್ತವಾದ ಪದಗಳನ್ನು ಅವರು ಬಳಸೋದು ಖಚಿತಪಡಿಸ್ಕೊಳ್ಳಿ, ಅವ್ರು ಸರಿಯಾಗಿ ಭರ್ತಿ ಮಾಡಿದ್ದಾರೆ, ಇಲ್ಲಿ ವಾಸ್ತವಾಂಶ ಏನಿದೆ ಅಲ್ಲಿ ಅವರ ಮನೆಯಲ್ಲಿ ಅವ್ರು ಕೊಡೋ ಮಾಹಿತಿಗೂ ಇಲ್ಲಿ ಕೊಟ್ಟಿರೋ ಮಾಹಿತಿಗೂ ಎರಡನ್ನೂ ಕಂಪ್ಯಾರಿಸನ್ ಮಾಡಿ. ಆಮೇಲೆ ಗಣತಿದಾರರು ಮತ್ತು ಮೇಲ್ವಿಚಾರರು ಮನೆಪಟ್ಟಿ ಕಾರ್ಯಾಚರಣೆ ಆ್ಯಪ್ನಲ್ಲಿ ಸೈನ್ ಇನ್ ಮಾಡಿದಾಗ, ಏನು ಸೈನ್ ಇನ್ ಮಾಡ್ತಿರಲ್ಲ ನೀವು, ಅದು ಹೋದಾಗ ಆ್ಯಪ್ನೆಲ್ಲ ಓಪನ್ ಮಾಡಿದಾಗ ಸ್ವಯಂ ಗಣತಿ ಐ ಡಿಗಳು ಅವೇ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗ್ತವೆ. ಆಗ ಕುಟುಂಬದವರು ಸ್ವಯಂ ಗಣತಿ ಮಾಡಿದರೆ ಅವರು ಏನೋ ಒಂದು ನಂಬರ್ ಹೇಳ್ತಾರೆ, ಆ ನಂಬರ್ ಎಲ್ಲಿದೆ ಅನ್ನೋದನ್ನು ನೀವು ಸರ್ಚ್ ಬಾಕ್ಸ್ ಇದ್ದರೆ ಆ್ಯಪ್ನಲ್ಲಿ ಸರ್ಚ್ ಬಾಕ್ಸಲ್ಲಿ ಎಂಟ್ರಿ ಮಾಡಿ ಬೇಗ ಸಿಗುತ್ತೆ. ಜಾಸ್ತಿ ಏನಾದರೂ ನಂಬರ್ಸ್ಗಳಿದ್ದಾಗ ಸ್ವಯಂ ಗಣತಿ ಮಾಡಿರೋ ಅಂಥವ್ರು ಸರ್ಚ್ ಬಾಕ್ಸ್ ಕೊಟ್ಟಿರ್ತಾರಲ್ಲ, ಆ ನಂಬರನ್ನು ಎಂಟ್ರಿ ಮಾಡಬೇಕು, ಅದು ಎಷ್ಟು ಡಿಜಿಟ್ ಇರುತ್ತೆ ಅಷ್ಟನ್ನು, ಅದು ಮೇಲೆ ಬಂದುಬಿಡುತ್ತೆ. ಅದನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿ ಆವಾಗ ಅವರು ಕೊಡೋ ಮಾಹಿತಿನ ಕಂಪ್ಯಾರಿಸನ್ ಮಾಡಿ ಸರಿ ಇತ್ತಂದರೆ ಬೇಗ ಅಪ್ರೂವ್ ಕೊಡಿ. ಇಲ್ಲಿ ಸಮಯ ಉಳಿಯುತ್ತೆ ಆವಾಗ ಅಂತಹ ಕುಟುಂಬಗಳಲ್ಲಿ. ಆನಂತರ ಮುಂದಿನ ಕುಟುಂಬಕ್ಕೆ ನೀವು ಈಸಿಯಾಗಿ ಹೋಗ್ಬೋದಾಗಿದೆ. ಆಮೇಲೆ ಈ ಮನೆಪಟ್ಟಿ ಬ್ಲ್ಯಾಕ್ ಆ್ಯಪ್ಗಳಲ್ಲಿ ನಿಯೋಜಿತ ಮನೆಪಟ್ಟಿ ಬ್ಲ್ಯಾಕ್ಗಳಿಗೆ ಸಂಬಂಧಿಸಿದಂಥ ಮ್ಯಾಪು PDF ಪ್ರತಿಯನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿದೆ. ನಿಮ್ಮ ಫೋನಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಅಲ್ಲಿ ಏನು ಎಲ್ಲ ಕಟ್ಟಡಗಳು, ರಚನೆಗಳು, ಪ್ರಮುಖ ಹೆಗ್ಗುರುತುಗಳು ಅಂದರೆ ಅಲ್ಲಿ ಬೆಟ್ಟ ಇರ್ಬೋದು, ಸಣ್ಣದು ಗುಡ್ಡ ಅಥವಾ ಕೆರೆ ಇರ್ಬೋದು, ನದಿ ಪಕ್ಕ ಇರ್ಬೋದು, ಪಾರ್ಕ್ ಇರ್ಬೋದು, ದೇವಸ್ಥಾನ ಇರ್ಬೋದು, ಎಲ್ಲ ಹೆಗ್ಗುರುತುಗಳಾಗ್ತವೆ. ಆಮೇಲೆ ಏನುಗಳು ಅದು ಲೇಔಟ್ ಮ್ಯಾಪನ್ನು ರಚಿಸಲು ಈ ಮ್ಯಾಪನ್ನು ಉಲ್ಲೇಖವಾಗಿ ಬಳಸಿ. ಏನು ನೀವು ಡೌನ್ಲೋಡ್ ಮಾಡ್ಕೊತೀರ ಅದೇ ಫೈನಲ್ ಅಲ್ಲ, ಅದರ ಆಧಾರದ ಮೇಲೆ ನೀವು ಲೇಔಟ್ ಮ್ಯಾಪನ್ನು ವಾಸ್ತವವಾಗಿ ರಚಿಸಿ ಅಲ್ಲಿ ಈ ಗುರುತು ಮಾಡಬೇಕು. ದೇವಸ್ಥಾನಕ್ಕೆ ಒಂದು ರೀತಿ ಗುರುತು, ಮನೆಗಳಿಗೆ ಒಂದು ರೀತಿ ಗುರುತು, ಖಾಲಿ ಮನೆಗಳಿಗೆ ಒಂದು ರೀತಿ ಗುರುತು, ಈ ರೀತಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಈಗ ನೀವು ಗಣತಿ ಮಾಡುವಾಗ ಒಂದು 5-6 ಮನೆಗಳು ಮುಗಿದಿದೆ ಆಮೇಲೆ ಏನು ಮಾಡ್ತೀರಾ, ಮಾಹಿತಿಗಳನ್ನು ಸಂಗ್ರಹಿಸಾದ್ಮೇಲೆ ಮಾಹಿತಿ ನಷ್ಟ ಆಗೋದನ್ನು ತಡಿಬೇಕು ಅನ್ನೋ ಯಾವುದೇ ರೀತಿ ನಷ್ಟ ಆಗ್ಬೋದು. ಈಗಾಗಲೇ ಹೇಳಿದ್ದೀನಿ ಯಾವ್ಯಾವ ರೀತಿ ನಷ್ಟ ಆಗುತ್ತೆ ಅಂತ. ಆ ರೀತಿ ಯಾವುದು ಮಿಸ್ ಆಗಬಾರ್ದು ಡಾಟಾ ಅನ್ನೋದು. ಅದನ್ನು ನಾವು ಏನು ಮಾಡಬೇಕು ಅಂತ ಅಂದರೆ, ಅದು ಕೇಂದ್ರ ಸರ್ವರ್ನಲ್ಲಿ ಮಾಹಿತಿ ಅಪ್ಲೋಡ್ ಆಗುವುದನ್ನು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಮಾಹಿತಿಯನ್ನು ಸಿಂಕ್ ಮಾಡಿ. ಸಿಂಕ್ ಸಕ್ಸಸ್ಫುಲ್ ಅಂತ ಅಥವಾ ಏನೋ ಒಂದು ಬೇರೆ ರೀತಿಯಲ್ಲಿ ನಿಮಗೆ ಒಂದು ಅಲ್ಲಿ ತೋರಿಸುತ್ತೆ. ಆಗ ಸಿಂಕ್ ಅನ್ನೋದು ಯಶಸ್ವಿ ಸಕ್ಸಸ್ಫುಲ್ ಆದಮೇಲೆ ಅದು ಕೇಂದ್ರ ಸರ್ವರ್ನಲ್ಲಿ ಮಾಹಿತಿ ಅಪ್ಲೋಡ್ ಆದಮೇಲೆ ಒಂದು ಪಕ್ಷ ನಿಮ್ಮ ಡಿವೈಸ್ ಮಿಸ್ ಆದ್ರೂ ಸಹ ನೀವು ಬೇರೆ ಡಿವೈಸ್ ತೊಗೊಂಡ್ರೂ ಸಹ ಇನ್ನು ಉಳಿದಿದ್ದ ಮನೆಗಳನ್ನು ಮಾಡ್ಬೋದಾಗಿದೆ. ಇದುವರೆಗೂ ಮಾಡಿರೋ ಮಾಹಿತಿ ಡಾಟಾ ಅಲ್ಲಿ ಸೇವ್ ಆಗಿ ಇರುತ್ತೆ. ಅಥವಾ ನೀವು ಲಾಗಿನ್ ಆದಮೇಲೆ ಆ ಫೋನ್ಗೂ ಸಹ ಒಂದು ಮಾಹಿತಿ ದೊರೀಬಹುದಾಗಿದೆ. ಮನೆಪಟ್ಟಿ ಸಮಯದಲ್ಲಿ ಸಂಗ್ರಹಿಸಿದ ಎಲ್ಲ ಮಾಹಿತಿಗಳನ್ನು ಸಿಂಕ್ ಮಾಡಲಾಗಿದೆ ಅಂತ ನಿಮಗೆ ಕನ್ಫರ್ಮ್ ಆದಮೇಲೆ ಏನು ಮಾಡಬೇಕಂದ್ರೆ, ಮನೆಪಟ್ಟಿ ಬ್ಲ್ಯಾಕ್ ಪೂರ್ಣಗೊಂಡಿರುವುದನ್ನು ಮಾರ್ಕ್ ಮಾಡ್ತೀರಾ. ಆಮೇಲೆ ನಿಮ್ಮ ಕೆಲಸ ಪೂರ್ಣ ಆಗಿರೋದನ್ನು ನಿಮ್ಮ ಮೇಲ್ವಿಚಾರಕರಿಗೆ ತಿಳಿಸ್ತೀರಾ. ಈಗ ಮೊಬೈಲ್ನಲ್ಲಿ ಮಾಹಿತಿ ಸಂಗ್ರಹಿಸೋದು ಕಡ್ಡಾಯವಾಗಿದೆ. ಆದಾಗ್ಯೂ ನೀವು ಅತ್ಯಂತ ಅನಿವಾರ್ಯ ಸಂದರ್ಭಗಳಲ್ಲಿ ಪೇಪರ್ ಮೋಡ್ನಲ್ಲಿ ಮಾಹಿತಿ ಸಂಗ್ರಹ ನಡೆಸಿದ್ರೆ ಒಂದು ಪಕ್ಷ ಅದು ಏನೋ ಕಾರಣ ಇರುತ್ತೆ ಬೇರೆ ಮೊಬೈಲ್ನಲ್ಲೂ ಬದಲಾಗಿ ಪೇಪರ್ನಲ್ಲಿ ಸಂಗ್ರಹಿಸಿದಾಗ ಏನಾಗುತ್ತೆ, ಗಣತಿದಾರರು ನಿಗದಿತ ದಿನಾಂಕದೊಳಗೆ ಮಾಹಿತಿಗಳನ್ನು ಸಲ್ಲಿಸಲು ಚಾರ್ಜ್ ಅಧಿಕಾರಿ ಕಚೇರಿಯಲ್ಲಿನ ವೆಬ್ ಪೋರ್ಟಲ್ನಲ್ಲಿ ಮಾಹಿತಿಗಳನ್ನು ನಮೂದು ಮಾಡಬೇಕಾಗುತ್ತೆ. ನೀವಾಗ ಚಾರ್ಜ್ ಅಧಿಕಾರಿಯನ್ನು ಭೇಟಿ ಮಾಡಿ ಅವ್ರ ಹತ್ರ ಕಂಪ್ಯೂಟ್ರು, ಲ್ಯಾಪ್ಟಾಪ್ ಏನಿರುತ್ತೆ ಅದನ್ನು ತೊಗೊಂಡು ಅಲ್ಲಿ ಭರ್ತಿ ಮಾಡಬೇಕಾಗುತ್ತೆ. ಯಾವುದೂ ಇಲ್ಲ ಅಂತ ಅಂದರೆ ನಿಮ್ಮ ಫೋನ್ನಲ್ಲೇ ಅಥವಾ ಅವ್ರ ಫೋನ್ನಲ್ಲಾಗಲಿ ವೆಬ್ ಪೋರ್ಟಲ್ನಲ್ಲಿ ಮಾಹಿತಿಗಳನ್ನು ನಮೂದು ಮಾಡಬೇಕಾಗುತ್ತೆ. ಅವರ ಎದುರು ಸಮಕ್ಷಮದಲ್ಲಿ ಮಾಡಬೇಕಾಗುತ್ತೆ. ಇದು ಒಂದು ರೀತಿ ಡಬಲ್ ಕೆಲಸ ಮಾಡ್ದಂಗೆ ಆಗುತ್ತೆ. ಏನು ಪೇಪರ್ನಲ್ಲಿ ಮಾಡೋದು ಬರ್ಕೊಳ್ಳೋದು ಬೇರೆ, ಕೆಲವು ಮೊಬೈಲ್ನಲ್ಲೂ ಮಾಡಿ ಪೇಪರ್ನಲ್ಲೂ ಅವರು ಬರ್ಕೊತಾರೆ. ಅದು ಯಾವ ಸಂದರ್ಭದಲ್ಲಿ ಅಂತ ಅಂದರೆ, ಈಗ ನೆಟ್ವರ್ಕಿನ ಸಮಸ್ಯೆ ಇಲ್ಲ, ಆಫ್ಲೈನಲ್ಲಿ ಡಾಟಾ ಸಂಗ್ರಹಣೆ ಆಗಿರುತ್ತೆ. ನೆಟ್ವರ್ಕ್ ಇರೋ ಕಡೆ ಹೋದಾಗ ನೀವು ಏನು ಅದು ಸಿಂಕ್ ಮಾಡಿಬಿಡ್ಬೋದು, ಸಕ್ಸಸ್ ಆಗುತ್ತೆ ನೆಟ್ವರ್ಕ್ ಇರೋ ಕಡೆ ಹೋದಾಗ. ಹಾಗಾಗಿ ಏನೂ ಸಮಸ್ಯೆ ಇಲ್ಲ. ಹಾಗಾಗಿ ನೀವು ಬರೀ ಮೊಬೈಲ್ನಲ್ಲೇ ಮಾಹಿತಿ ಸಂಗ್ರಹ ಮಾಡಿದ್ರೆ ನಂಬಿಕೆಯಿಂದ ಸಾಕು. ಅವಾಗೆ ಸಿಂಕ್ ಮಾಡೋದನ್ನು ಕನ್ಫರ್ಮ್ ಮಾಡಿಕೊಂಡ್ರು ಸಾಕಾಗುತ್ತೆ. ಈ ಪೇಪರ್ ಮೋಡ್ನಲ್ಲಿ ಮಾಹಿತಿ ಸಂಗ್ರಹಣೆ ಮಾಡ್ಕೊಂಡು ಹೋದಾಗ ಮತ್ತೆ ಎರಡೆರಡು ಕೆಲಸ ಮಾಡಿದಾಗುತ್ತೆ. ಅದನ್ನು ನೀವು ಯೋಚನೆ ಮಾಡಿ ನಿಮಗೆ ಯಾವುದು ಸರಿ ಅನಿಸುತ್ತೆ ಅದನ್ನು ಮಾಡಿ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಮೊಬೈಲ್ನಲ್ಲಿ ಮಾಹಿತಿ ಸಂಗ್ರಹಿಸುವುದು ಕಡ್ಡಾಯವಾಗಿದೆ ಅಂತ ಹೇಳಿದೆ, ಏನು ಅವರು ಗೌರ್ಮೆಂಟಿಂದ ಹೇಳಿದ್ದಾರೆ. ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಆಮೇಲೆ ನೀವು ಅಗತ್ಯ ಬಿದ್ದಾಗ ಏನು ಪೇಪರ್ ಮಾಡಲ್ನಲ್ಲಿ ಬರವಣಿಗೆಯಲ್ಲಿ ಬರ್ಕೊಂಡು ಆಮೇಲೆ ವೆಬ್ ಪೋರ್ಟಲ್ನಲ್ಲಿ
ಮಾಹಿತಿಗಳನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದರೆ ಅದನ್ನು ಕನ್ಫರ್ಮ್ ಮಾಡಿ ಅದನ್ನು ನೆನಪಿಟ್ಕೊಳ್ಳಿ, ಅಥವಾ ನಿಮ್ಮ ಒಂದು ಡೈರಿ ಬುಕ್ಸ್ ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಯಾಕಂದರೆ ಪೇಪರ್ನಲ್ಲಿ ಅದನ್ನು ವೆಬ್ ಪೋರ್ಟಲ್ನಲ್ಲಿ ನಮಸ್ತೆ ಎಂಟ್ರಿ ಮಾಡದೆ ಸಬ್ಮಿಟ್ ಮಾಡದೆ ಹಾಗೆ ಉಳಿತಂದರೆ ಅದು ಮಾಹಿತಿ ನಷ್ಟ ಆಗುತ್ತೆ. ಆಮೇಲೆ ಮತ್ತೆ ಅದು ಅವ್ರ ಮೇಲ್ವಿಚಾರಕರ ಸಲಹೆಯಂತೆ ಏನು ಕ್ರಮ ಕೈಗೊಳ್ಳಬೇಕು, ನೀವು ಮತ್ತೆ ಗಣತಿ ಮಾಡಿ ಅಥವಾ ಅಲ್ಲಿ ಪೇಪರ್ನಲ್ಲಿ ಇದ್ದರೆ ಮತ್ತೆ ಅದನ್ನು ಬೇರೆ ಸಮಯದಲ್ಲಿ ಅವಕಾಶ ಇದ್ದರೆ ನಮೂದು ಮಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ಮನೆಪಟ್ಟಿ ಬ್ಲಾಕ್ಗಳ ನಡುವೆ ಈಗ ಬಾರ್ಡ್ರ್ ಏರಿಯಾಗಳನ್ನ ಸರಿಯಾಗಿ ಗುರುತಿಸ್ಕೋಬೇಕು. ಬೇರೆ ಬಾರ್ಡ್ರದ್ದು ಮಿಕ್ಸಿಂಗ್ ಆಗಿತ್ತು ಅಂತ ಅಂದರೆ ಬೇರೆ ಬ್ಲಾಕ್ಗಳ ಮನೆ, ಈಗ ನಿಮ್ಗೊಂದು 125 ಮನೆ ಬಂದಿದೆ ಅಂದರೆ 129 ಮನೆ ಆಗಿಬಿಡ್ತು, 4 ಮನೆಗಳು ಎಕ್ಸ್ಟ್ರಾ ಬೇರೆ ಬ್ಲಾಕದ್ದು ಮಾಡಿಬಿಟ್ಟಿರ್ತಾರೆ. ಆ ರೀತಿ ಮಾಡೋಕ್ಕೆ ಹೋಗ್ಬಾರ್ದು. ಅದನ್ನು ಸರಿಯಾಗಿ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ನಮಗೆ ಕೊಟ್ಟಿರೋ ಡೌನ್ಲೋಡ್ ಮಾಡ್ಕೊಂಡಿರೋ ಅಂತಹ ಮ್ಯಾಪ್ನಲ್ಲಿ ಇರುತ್ತೆ ನಮ್ಮದು ಏರಿಯಾ ಲಿಮಿಟ್ ಎಷ್ಟು, ಎಲ್ಲೆಲ್ಲಿವರೆಗಿದೆ, ಏನು ನಮ್ಮದು ನಂಬರ್ಗಳು. ಕಂದಾಯ ಇಲಾಖೆಯವರು ಅಲ್ಲಿ ಬರೆದಿರ್ತಾರೆ ಬಾಗಿಲ ಮೇಲೆ ನಂಬರ್ಗಳನ್ನು ಒಂದು ಅಟ್ಯಾಚ್ ಸ್ಟಿಕ್ಕರ್ ಆಗಲಿ ಅಂಟಿಸಿರ್ತಾರೆ. ಅದು ನಂಬರ್ ಅವು ಏನು ಕೆಲವು ನಂಬರ್ ಇಲ್ಲದೇ ಇರ್ಬೋದು. ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ನಾವು ಕ್ರಿಯೇಟ್ ಮಾಡೋದು ಅದು ಬರುತ್ತೆ, ಮುಂದೆ ತಿಳಿಸ್ತೀನಿ. ಇವನ್ನೆಲ್ಲ ನೋಡ್ಕೊಂಡು ನಾವು ಸರಿಪಡಿಸ್ಕೋಬೇಕಾಗುತ್ತೆ. ಆಮೇಲೆ ಅದೇ ಪೇಪರ್ ಮೋಡ್ನಲ್ಲಿ ಸಂಗ್ರಹಿಸಿದ ಮಾಹಿತಿಗಳು ವೆಬ್ ಪೋರ್ಟಲ್ನಲ್ಲಿ ಸರಿಯಾದ ಸಮಯದಲ್ಲಿ ನಮೂದಿಸಲಾಗಿದೆ. ಇವತ್ತು ಪೇಪರ್ ಮೋಡಲ್ಲಿ ಬರೆದಿಟ್ಕೊಂಡು ಮುಂದಿನ ವಾರ ಅಪ್ಲೋಡ್ ಮಾಡಿದ್ರೆ ಆಯಿತು ಅನ್ನೋಂಗಿಲ್ಲ. ಅದಕ್ಕೆ ಟೈಮ್ ಲಿಮಿಟ್ ಇರುತ್ತೆ. ಇವತ್ತು ಸಂಜೆಗೆ ಹೋಗಿ ಅದನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನಾಳೆ ಅವಕಾಶ ಇತ್ತು ಅಂದರೆ ನಾಳೆ ಮಾಡಬೇಕಾಗುತ್ತೆ. ಅದನ್ನು ನೀವು ಮುಂದೆ ತರಬೇತಿನಲ್ಲಿ ನಿಖರವಾದ ಮಾಹಿತಿಯನ್ನು ತಿಳ್ಕೊಳ್ಳಿ. ಆನಂತರ ಈಗಾಗಲೇ ನಿಮಗೆ ಹೇಳಿದ್ದೀನಿ, ಮತ್ತೆ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏನಂದರೆ ಮಾಹಿತಿ ಸಂಗ್ರಹಣೆಯನ್ನು ಪ್ರಾಥಮಿಕವಾಗಿ ಎಲಿಮೆಂಟ್ರಿಯಾಗಿ ನಾವು ಡಿಜಿಟಲ್ ಮೋಡನ್ನು ಅನುಸರಿಸಿ, ಅಂದರೆ ಫೋನ್ ಮುಖಾಂತರ ಭರ್ತಿ ಮಾಡ್ತೀವಿ. ಅವಾಗವಾಗ ಸಿಂಕ್ ಮಾಡ್ತಾ ಇರ್ತೀವಿ. 4-5 ಮನೆ ಆದಮೇಲೆ ಮಾಹಿತಿಗಳನ್ನು ನಿಖರತೆ ಖಚಿತಪಡಿಸ್ಕೊಂಡಿರ್ತೀವಿ. ಅದು ಬಿಟ್ಟು ನೀವು ಏನು ಪೇಪರ್ ಮೋಡ್ನಲ್ಲಿ ಏನೋ ಡೌಟ್ ಇತ್ತು ಅಂದರೆ ನೀವು ಪ್ರಾಥಮಿಕವಾಗಿ ಇದರಲ್ಲಿ ಮಾಡಬೇಕು. ದ್ವಿತೀಯವಾಗಿ ನೀವು ಬರೆದು ಇಟ್ಕೊತೀವಿ, ಇದು ಇಲ್ಲಿ ಫೋನಲ್ಲಿ ಮಾಡಿದ್ದು ಉಳಿದು ಹೋಗ್ಬಿಟ್ರೆ ಮಿಸ್ಸಾಗಿ ಡಿಲೀಟ್ ಮಾಡಿದ್ರೆ ಬರೆದು ಇಟ್ಕೊಳ್ತೀರ ಅಂದರೆ ಅದು ರಿಸ್ಕ್ ನಿಮಗೆ ಇರುತ್ತೆ. ಡಬಲ್ ಕೆಲಸ ಆಗುತ್ತೆ, ಡಬಲ್ ರಿಸ್ಕ್ ಇರುತ್ತೆ. ಆ ಥರ ಏನಾಗಲ್ಲ. ನೀವು ಮಾಹಿತಿನ ಅವತ್ತೇ ಸಿಂಕ್ ಮಾಡ್ತಾಯಿರಿ, ಏನು ತೊಂದರೆ ಆಗೋಲ್ಲ. ಅದು ಸಿಂಕ್ ಆಗಿದೆ ಅಂತ ನಿಮಗೆ ಅಲ್ಲಿ ತೋರಿಸುತ್ತೆ ಒಂದು ಫ್ಲ್ಯಾಶ್ ಮೆಸೇಜ್, ಸಿಂಕ್ ಸಕ್ಸಸ್ಫುಲ್ ಅನ್ನೋ ರೀತಿಯಲ್ಲಿ. ಹಾಗಾಗಿ ನೀವು ಬರೆದು ಬೇರೆ ಇಟ್ಕೊಳ್ಳೋ ಅಂಥ ಅಗತ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ಆಮೇಲೆ ಜನಗಣತಿ ಕಾರ್ಯವು ಕಾನೂನು ಬಾಧ್ಯತೆ ಮತ್ತು ರಾಷ್ಟ್ರೀಯವಾಗಿ ಗುರುತಿಸಲ್ಪಟ್ಟ ಕಾರ್ಯವಾಗಿದ್ದು ಭಾರತ ಸರ್ಕಾರವು ನಿರ್ಧರಿಸಿದಂತೆ ಗೌರವಧನ ಮತ್ತು ಪ್ರಶಸ್ತಿಗಳಿಗೆ ಅರ್ಹವಾಗಿದೆ. ಈಗ ಏನು ನೀವು ಗಣತಿ ಕೆಲಸವನ್ನು ಮಾಡುತ್ತೀರಾ, ಇದು ಆವಾಗ ಮಾಡಿದಾಗ ನಿಮ್ಮ ಒಂದು ಶ್ರಮಕ್ಕೆ ಹೆಚ್ಚುವರಿ ಶ್ರಮಕ್ಕೆ ಅದು ಗೌರವಧನ ಏನು ಕೊಡಬೇಕು ಅದು ನಿಮಗೆ ಸರ್ಕಾರದಿಂದ ನಿಮ್ಮ ಬ್ಯಾಂಕ್ ಖಾತೆಗೆ ಅದು ಮುಂದೆ ಸಿಗುತ್ತೆ. ಅದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಈಗಾಗಲೇ ಹೇಳಿದ್ದೀನಿ, ನೀವು ಸಂಗ್ರಹಿಸಿದಂಥ ಮಾಹಿತಿನ ಈಗ ಪೇಪರಲ್ಲಿ ಸಂಗ್ರಹಿಸಿದಂಥ ಮಾಹಿತಿ ಆಗಿರ್ಬೋದು ಅಥವಾ ಅದು ಡಿಜಿಟಲಲ್ಲಿ ಫೋನಲ್ಲಿ ಸಂಗ್ರಹಿಸಿದ ಮಾಹಿತಿ ಆಗಿದ್ದು ಯಾರಿಗೂ ತೋರಿಸ್ಬಾರ್ದು. ಈಗ ನೀವು ಏನು ಪ್ಯಾಡ್ನಲ್ಲಿ ಪೇಪರ್ ಮೋಡ್ನಲ್ಲಿ ಬರೆದಿರೋವಂಥ ಮಾಹಿತಿನ ನೀವು ಎಲ್ಲೋ ಮಾರ್ಕೆಟಲ್ಲಿ ಅಂಗಡಿಗಲ್ಲಿ ಏನೋ ಮಿಸ್ ಆಗಲಿ ಬಿಟ್ಟು ಬರೋದಾಗಲಿ ಅದು ಯಾರಿಗಾದರೂ ಸಿಕ್ಕಿ ಅದು ಪಬ್ಲಿಕಲ್ಲಿ ಅದು ಇದಾದಾಗ ಅದು ಸಮಸ್ಯೆ ಆಗುತ್ತೆ. ಹಾಗೆ ಅಂದರೆ ಈ ಸಂಗ್ರಹಿಸಿದ ಮಾಹಿತಿ ಬೇರೆಯವ್ರಿಗೆ ಗೊತ್ತು ಮಾಡೋದು ಅನಗತ್ಯವಾಗಿ ಅನಧಿಕೃತ ವ್ಯಕ್ತಿಗಳಿಗೆ ತಿಳಿಸೋದು ಅಪರಾಧವಾಗಿ ಕಾಣಿಸುತ್ತೆ. ಇದರೆಲ್ಲದರ ಬಗ್ಗೆ ನಾವು ತುಂಬ ಹುಷಾರಾಗಿ ಇರಬೇಕಾಗುತ್ತೆ. ಮಾಹಿತಿ ಸೋರಿಕೆಗೆ ಅವಕಾಶ ಕೊಡಬಾರ್ದು. ಅದನ್ನು ಗೌಪ್ಯತೆಯಲ್ಲಿ ನೀವು ಮಾಹಿತಿ ಸಂಗ್ರಹಣೆಯನ್ನು ಮಾಡಿ ಸಿಂಕ್ ಮಾಡ್ತಾ ಹೋಗಿ. ಆಮೇಲೆ ಜನಗಣತಿ ಕಾರ್ಯಾಚರಣೆಯಲ್ಲಿ ತೊಡಗಿದಂಥ ಗಣತಿದಾರರ ಮೇಲ್ವಿಚಾರಕರ ಸೇವಾ ಅವಧಿಯನ್ನು ಎರವಲು ಇಲಾಖೆಯಲ್ಲಿ ಸಲ್ಲಿಸಿದ ಸೇವೆ ಎಂದು ಪರಿಗಣಿಸಲಾಗುವುದು. ಆಮೇಲೆ ಜನಗಣತಿಯಂತಹ ರಾಷ್ಟ್ರೀಯ ಮಹತ್ವವುಳ್ಳ ಕಾರ್ಯಗಳಿಗೆ ಶಿಕ್ಷಕರ ಸೇವೆಯನ್ನು ಬಳಸಬಹುದು. ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣದ ಹಕ್ಕು ಕಾಯ್ದೆ 2009 ಭಾಗ 27 ಈ ಕೆಳಗಂಡಿದೆ. ಏನಂತ ಅಂದರೆ ಯಾವುದೇ ಶಿಕ್ಷಕರನ್ನು ದಶವಾರ್ಷಿಕ ಅಂದರೆ 10 ವರ್ಷಕ್ಕೊಂದು ಸಲ ಜನಗಣತಿಗೆ ಅಥವಾ ಆಪತ್ತು ಪರಿಹಾರ ಕರ್ತವ್ಯಗಳು ಅಥವಾ ಸ್ಥಳೀಯ ಪ್ರಾಧಿಕಾರ ಅಥವಾ ರಾಜ್ಯ ವಿಧಾನಸಭೆಗಳು ಅಥವಾ ಲೋಕಸಭಾ ಚುನಾವಣೆಗಳಿಗೆ ಸಂಬಂಧಿಸಿದ ಕಾರ್ಯಗಳನ್ನು ಹೊರತುಪಡಿಸಿ ಇತರೆ ಯಾವುದೇ ವಿದ್ಯಾಭ್ಯಾಸಕ್ಕೆ ಶಿಕ್ಷಣಕ್ಕೆ ಅದಕ್ಕೆ ಸಂಬಂಧಿಸಿದ ಶಿಕ್ಷಣ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸದೇ ಇರೋದಂಥ
ಕಾರ್ಯಗಳಿಗೆ ನಿಯುಕ್ತಿಗೊಳಿಸಬಾರದು. ಈ ಕಾಯ್ದೆಯು ಜನಗಣತಿಗೆ ಸಂಬಂಧಿಸಿದ ಕರ್ತವ್ಯಗಳಿಗೆ ಶಿಕ್ಷಕರನ್ನು ನಿಯುಕ್ತಿಗೊಳಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ಜಾರಿಯಲ್ಲಿರುವ ಎಲ್ಲ ತೀರ್ಪುಗಳನ್ನು ರದ್ದುಗೊಳಿಸುತ್ತದೆ. ಇದು ಗೊತ್ತಿದೆ ನಿಮಗೆ. ಹಾಗಾಗಿ ನಾವು ಕಡ್ಡಾಯವಾಗಿ ಕೆಲಸ ಮಾಡಬೇಕು. ಗಣತಿ ಕಾರ್ಯವನ್ನು ತಪ್ಪಿಸ್ಕೊಳ್ಳೋ ಹಾಗಿಲ್ಲ, ಯಾರೂ ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ಅದರಲ್ಲೂ ತೀವ್ರತರವಾದ ಕಾಯಿಲೆ, ತುಂಬ ರಿಸ್ಕು, ಓಡಾಡೋಕ್ಕೆ ಆಗಲ್ಲ, ಮರಣಾಂತಿಕ ಕಾಯಿಲೆ ಹತ್ತಿರದಲ್ಲಿರೋ ಅಂಥವ್ರಿಗೆ ರಿಯಾಯಿತಿ ಇದೆ. ಅದಕ್ಕೇನು ವೈದ್ಯಕೀಯ ಸರ್ಟಿಫಿಕೇಟ್ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಅದು ಮತ್ತೆ ಚೆಕ್ಕಿಂಗು ಆಗ್ಬೋದು, ಮತ್ತೊಬ್ಬರು ಇದರಿಂದ ಪರಿಶೀಲನೆ ಆಗಿ ಅಲ್ಲಿ ಲೋಪ ಕಂಡು ಬಂದಾಗ ಆವಾಗ ದಂಡನೆಗಳು ಆಗ್ಬೋದು, ಇಂಥವೆಲ್ಲ ಇರ್ತವೆ. ಹಾಗಾಗಿ ವಾಸ್ತವಾಂಶಗಳನ್ನು ನೀವು ತೋರಿಸ್ಬೇಕಾಗುತ್ತೆ. ಕೆಲಸ ಮಾಡೋ ಸಾಮರ್ಥ್ಯ ಇರೋವಂಥವ್ರು ಕೆಲಸನ ಮಾಡೋದು ಒಳ್ಳೆಯದು. ಆಮೇಲೆ ನೀವು ಮನೆಗಣತಿ ಮಾಡುವಾಗ ನಿಮ್ಮ ವ್ಯಾಪ್ತಿಗೆ ಬರೋವಂತಹ ಯಾವುದೇ ಮನೆಗಳಿಗೆ ಹೋಗ್ಬೋದು. ಯಾರು ನೀನು ಯಾಕೆ ಬಂದಿದೆಯಾ ಇಲ್ಲಿ ಅಂತ ಯಾರು ನಿಮಗೆ ಕೇಳೋಂಗಿಲ್ಲ. ನೀವು ಕಾನೂನುಬದ್ಧವಾಗಿ ನಿಮ್ಮ ವ್ಯಾಪ್ತಿಗೆ ಬಂದಿರೋಂಥ ಮನೆಗಳನ್ನು ಭೇಟಿ ಮಾಡ್ತೀರಾ. ನಿಮ್ಮ ವ್ಯಾಪ್ತಿಗೆ ಯಾವ ಏರಿಯಾ ಬಂದಿದೆ ಅನ್ನೋದು ನಿಮ್ಮ PDF-ನಲ್ಲಿರುತ್ತೆ. ಅದು ಏರಿಯಾದ ಹೆಸರು ಇರುತ್ತೆ, ಅದರ ನಂಬರ್ಸ್ ಇರುತ್ತೆ, ನಿಮ್ಮದು ID ಕಾರ್ಡ್ ಕೊಡ್ತಾರೆ, ID ನಂಬರ್ ಇರುತ್ತೆ. ಹಾಗಾಗಿ ನಿಮ್ಮನ್ನು ಯಾರು ನೀನು ಇಲ್ಲೇಕ್ಕೆ ಬಂದಿದೆಯಾ, ಇಲ್ಲಿ ಬರಬೇಡ, ಅಥವಾ ಬಾಗಿಲಿಗೆ ನಂಬರ್ ಅಂಟಿಸ್ಬೇಡ, ಮಾರ್ಕರ್ ಪೆನ್ನಿಂದ ಇಲ್ಲಿ ಬರೀಬೇಡ, ಚೀಟಿ ಸ್ಟಿಕ್ಕರ್ ಅಂಟಿಸ್ಬೇಡ ಅಂತ ಕೇಳೋ ಆಗಿಲ್ಲ ಯಾರೂ. ನೀವು ಕಾನೂನುಬದ್ಧವಾಗಿ ನೀವು ಕೆಲಸವನ್ನು ಇಲಾಖೆ ತಿಳಿಸಿದಂತೆ ನೀವು ಮಾಡಬೇಕಾಗುತ್ತೆ. ಆಮೇಲೆ ಕಟ್ಟಡಗಳಿಗೆ ಮತ್ತು ಜನಗಣತಿ ಮನೆಗಳಿಗೆ ಸಂಖ್ಯೆಯನ್ನು ನೀಡೋದು ಮತ್ತು ಲೇಔಟ್ ಮ್ಯಾಪ್ ತಯಾರಿಕೆ. ಲೇಔಟ್ ಮ್ಯಾಪನ್ನು ನೀವು ತಯಾರಿಸ್ಬೇಕು. ನೈಜವಾಗಿ ನಿಮಗೇನು ಕಂಡು ಬರುತ್ತೆ ಅದನ್ನು ನಾವು ಅಲ್ಲಿ ಗುರುತು ಮಾಡಿ ಈ ಮ್ಯಾಪನ್ನು ರಚನೆ ಮಾಡ್ಕೊಳ್ತಾ ಹೋಗಬೇಕು. ಅಲ್ಲೆಲ್ಲ ಆ ವ್ಯಾಪ್ತಿ ಏರಿಯಾದಲ್ಲೆಲ್ಲ ಓಡಾಡಬೇಕು. ಮೊದಲು ಪ್ರಾರಂಭದ ಕೆಲವು ದಿನಗಳಲ್ಲಿ 1-2 ದಿನ 3 ದಿನ ಇರ್ಬೋದು ಅನಿಸುತ್ತೆ ಅಂದಾಜು. ಅಷ್ಟರಲ್ಲಿ ಮ್ಯಾಪ್ ರೆಡಿ ಆಗಬೇಕು. ಆನಂತರ ಗಣತಿ ಪ್ರಾರಂಭವಾಗುತ್ತೆ. ಇಲ್ಲಿ ಏನು ಅಂತಂದರೆ ಕಟ್ಟಡಗಳು, ಜನಗಣತಿ ಮನೆಗಳ ಸಂಖ್ಯೆ ಮತ್ತು ಲೇಔಟ್ ಮ್ಯಾಪ್ ತಯಾರಿಕೆಯನ್ನು ಒಳಗೊಂಡಿದೆ. ಎಲ್ಲ ಪರಿಕಲ್ಪನೆಗಳು ಮತ್ತು ಕಾರ್ಯವಿಧಾನಗಳ ಸರಿಯಾದ ತಿಳುವಳಿಕೆಯನ್ನು ನಿಮಗೆ ಹಂಚಿಕೆಯಾದ ಕೆಲಸವನ್ನು ಲೋಪ ಅಥವಾ ನಕಲು ಇಲ್ಲದೆ ಪೂರ್ಣಗೊಳಿಸಲು ಅನುವು ಮಾಡಿಕೊಡುತ್ತದೆ. ವಸತಿ ಅಥವಾ ಇತರೆ ಉದ್ದೇಶಗಳಿಗಾಗಿ ಬಳಸುವ ಎಲ್ಲ ಕಟ್ಟಡಗಳು, ಮನೆ ವಾಸ ಇರ್ಬೋದು, ಮನೆ ವಾಸ ಇಲ್ಲದೆ ಯಾವಾಗ ಒಂದ್ಸಲ ಹೋಗಿ ಬಂದು ಮಾಡ್ತಾ ಇರ್ಬೋದು, ಅಂಥ ಮನೆ ಸಿಗ್ಬೋದು. ಆವಾಗ ನಾವು ಯಾವ ಮನೆ ಪರಿಗಣಿಸ್ಬೇಕು? ಅಲ್ಲೂ ಇರ್ತಾರೆ, ಆ ಮನೆಯಲ್ಲೂ ಈ ಮನೇಲೂ ಇರ್ತಾರೆ, ಸಾಯಂಕಾಲ ಟೈಮ್, ಬೆಳಿಗ್ಗೆ ಆ ಮನೇಲಿ ಇರ್ತಾರೆ. ಇಂಥೆಲ್ಲ ಸಮಸ್ಯೆ ಬಂದಾಗ ಏನು ಮಾಡಬೇಕು? ಅವು ರಚನೆಗಳನ್ನು ಸಂಖ್ಯೆ ಮಾಡಿ ಪಟ್ಟಿ ಮಾಡೋದು ಉದ್ದೇಶವಾಗಿದೆ. ಆವಾಗ ನೀವೇನು ಮಾಡ್ತೀರ ಅಂದರೆ, ಅವರು ಭಾಗಶಃ ಹೆಚ್ಚು ಸಮಯ ಯಾವ ಮನೆಯಲ್ಲಿ ಇರ್ತಾರೆ ಆ ಮನೆಯನ್ನು ಮಾತ್ರ ಪರಿಗಣನೆ ಮಾಡ್ತೀರ. ಪೂರ್ಣ ಮಟ್ಟದಲ್ಲಿ ಈ ಮನೇಲಿ ವಾಸವಾಗಿದ್ದಾರೆ, ಭಾಗಶಃ ಇಲ್ಲಿ ಬಂದು ಹೋಗ್ತಿದ್ದಾರೆ ಅನ್ನೋದಕ್ಕೆ ಬೇರೆ ರೀತಿ ಒಂದು ಗುರುತು ಮಾಡ್ಕೊತೀರ ಆ ಮನೆಗೆ. ಆಮೇಲೆ ಅಲ್ಲಿ ನಂಬರ್ಗಳು ಯಾವುದು ರೀತಿ ಕೊಡಬೇಕಾಗುತ್ತೆ ಅನ್ನೋದು ಮುಂದೆ ಬರುತ್ತೆ, ತಿಳಿಸ್ತೀನಿ. ಆಮೇಲೆ ಇಲ್ಲಿ ನಾನು ಅಂಡರ್ಲೈನ್ ಮಾಡಿರೋ ಅಂಥವನ್ನು ಗಮನಿಸಿ. ಆದರೆ ಅದು ಒಂದು ಹೊಸ ವಿಚಾರ ಇರುತ್ತೆ. ಏನೋ ನಾನು ಅಂಡರ್ಲೈನ್ ಇನ್ನು ಕೆಲವು ಅಂಡರ್ಲೈನ್ ಮಾಡದೇ ಇರೋರಲ್ಲಿ ಏನಿರುತ್ತೆ, ಅದು ಸಾಕಷ್ಟು ಸಲ ನೀವು ಮತ್ತೆ ಕೇಳ್ತಾ ಇರೋವಂಥ ಮಾಹಿತಿನೇ ಬಂದಿರುತ್ತೆ, ಅಥವಾ ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಎಕ್ಸ್ಟ್ರಾ ಡೀಟೇಲ್ಸ್ ಇರುತ್ತೆ. ಹಾಗಾಗಿ ನಾನು ಯಾವುದೇ ಮುಖ್ಯಾಂಶವನ್ನು ಬಿಡದೆ ಸಹ ನಿಮಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ಅಂಡರ್ಲೈನ್ ಮಾಡಿರೋ ಕಡೆ ನೀವು ಗಮನ ಕೊಟ್ಟರೆ ಸಾಕು. ನಿಮಗೆ ಆಸಕ್ತಿ ಇದ್ದರೆ ಇದನ್ನು ಸಂಪೂರ್ಣವಾಗಿ ಈ ಪೇಜನ್ನು ಓದ್ಕೊಳ್ಳಿ. ಅದು ನಿಮ್ಮ ಫೋನಲ್ಲಿ ನೀವು ಹಾಗೆ ಜೂಮ್ ಮಾಡ್ಕೊತನೂ ಓದ್ಬೋದು. ಇನ್ನೂ ದೊಡ್ಡ ಅಕ್ಷರ ಬೇಕು ಅಂತಂದರೆ ಜೂಮ್ ಮಾಡಿ ಬೆರಳಲ್ಲಿ ಈ ಥರ ಸರಿಸಿ ಅಗಲ ಮಾಡಿ ಇನ್ನೂ ದೊಡ್ಡ ಅಕ್ಷರಗಳು ಕಾಣಿಸುತ್ತವೆ. ಓಕೆ, ಇಲ್ಲಿ ಏನಿದೆ ಅಂದರೆ, ನೇಮಕಾತಿ ಪತ್ರದಲ್ಲಿ ನಿಮಗೆ ಹಂಚಿಕೆಯಾದ ಮನೆಪಟ್ಟಿ ಬ್ಲಾಕ್ನ ಸಂಖ್ಯೆಯನ್ನು ಅದರ ಸ್ಥಳ ವಿವರಗಳೊಂದಿಗೆ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಅಂತ ದಯವಿಟ್ಟು ಪರಿಶೀಲಿಸ್ಕೋಬೇಕು. ಏನಾದ್ರು ಅನುಮಾನ ಇದ್ದಾಗ ನಿಮ್ಮ ಆಫೀಸರ್, ಮೇಲಿನ ಚಾರ್ಜ್ ಅಧಿಕಾರಿಗಳನ್ನು ನೀವು ಅವರನ್ನು ಸಂಪರ್ಕಿಸಬೇಕಾಗುತ್ತೆ. ಮುಖ್ಯವಾಗಿ ತಹಸೀಲ್ದಾರ್ ಕಚೇರಿಯ ಪ್ರಮುಖ ಅಧಿಕಾರಿಗಳು, ಯಾರು ನಿಮಗೆ ಇನ್ವಾಲ್ವ್ಮೆಂಟ್ ಇರುತ್ತೆ, ಚಾರ್ಜ್ ಅಧಿಕಾರಿಯಾಗಿರ್ತಾರೆ, ಅವ್ರನ್ನ ಮೊದಲು ಸಂಪರ್ಕಿಸಿ. ಆನಂತರ ಏನು ನಿಮಗೆ ನಿಗದಿಪಡಿಸಿದಂಥ ಪ್ರದೇಶದೊಳಗೆ ಬರುವಂತಹ ಯಾವುದೇ ಒಂದು ನಿರ್ಮಾಣ ಕಟ್ಟಡವನ್ನು ನೀವು ಬಿಟ್ಟು ಬರಬಾರ್ದು. ಅದೇನೇ ಕಟ್ಟಡ ಇರಲಿ. ಈಗ ಕಟ್ಟಡ ಅಂತ ಅಂದರೆ ನೀವು ಮುಖ್ಯವಾಗಿ ಪರಿಗಣಿಸಬೇಕಾದದ್ದು, ಅದು ಶೀಟ್ ಇರುತ್ತೆ, ಮೇಲೆ ಹಂಚಿರುತ್ತೆ, ಕ್ಲೋಸ್ ಆಗಿರುತ್ತೆ, ಓಪನ್ ಇರಬಾರ್ದು ಮೇಲೆ. ಅಂದರೆ ಮಳೆ ನೀರು ಬರೋ ಥರ ಅಂತ ಇರಬಾರ್ದು. ಅರ್ಧ ಕಟ್ಟಿರೋದು ಇದ್ದರೆ
ಇನ್ನು ಮಳೆ ನೀರು ಬಂದರೆ ಅದು ಬೀಳಂಗಿರುತ್ತೆ. ಅಥವಾ ಒಂದು ಹಳೆ ಪಾಳು ಬಿದ್ದ ಮನೆ ಇತ್ತಂದರೆ ಅದು ಹಂಚು ಮೇಲ್ಛಾವಣಿ ಇಲ್ಲ ಅಂತಂದರೆ ಅವು ಪರಿಗಣನೆಗೆ ಬರಲ್ಲ ಆ ಥರ. ಅದಕ್ಕೆ ಏನು ಮಾಡಬೇಕು ಅನ್ನೋದು ಎಲ್ಲ ಮುಂದೆ ಬರುತ್ತೆ, ತಿಳಿಸ್ತೀನಿ. ಮತ್ತು ಪೂರ್ತಿ ನೋಡಿ. ನೋಡಿ, ಇಲ್ಲಿ ಈ ಪೇಜಿನಲ್ಲಿ ಕುಟುಂಬಗಳನ್ನು 3 ವಿಧವಾಗಿ ನಮಗಿಲ್ಲಿ ವಿವರಿಸ್ತಿದ್ದಾರೆ. ಸಾಮಾನ್ಯ ಕುಟುಂಬ ಅಂದ್ರೇನು, ಸಂಸ್ಥಾರೂಪ ಕುಟುಂಬ ಅಂದ್ರೇನು, ವಸತಿ ರಹಿತ ಕುಟುಂಬ ಅಂತ ಅಂದ್ರೇನು. ಮನೆಪಟ್ಟಿ ಕಾರ್ಯಾಚರಣೆಯಲ್ಲಿ ಸಾಮಾನ್ಯ ಮತ್ತು ಸಂಸ್ಥಾರೂಪ ಕುಟುಂಬಗಳನ್ನು ಮಾತ್ರ ಗಣತಿಗೊಳಪಡಿಸಿ ಅಂತ ಇದೆ. ಹಾಗಾದರೆ ಸಾಮಾನ್ಯವಾದ ಕುಟುಂಬ ಅಂತ ಅಂದರೆ ಸಾಮಾನ್ಯವಾಗಿ ಒಬ್ಬ ಇದ್ರೂ ಅದು ಒಂದು ಕುಟುಂಬನೇ. ಒಬ್ಬ ಇಲ್ಲದೆ 10 ಜನ ಇದ್ರು ಒಂದೇ ಮನೆಯಲ್ಲಿದ್ದು 10 ಜನನೂ ಒಂದೇ ಕಡೆ ಅಡುಗೆ ಮಾಡಿದ್ದನ್ನೇ ಎಲ್ಲರೂ ಸೇವಿಸ್ತಾ ಇದ್ದಾರೆ, ಅದು ಸಾಮಾನ್ಯ ಕುಟುಂಬ ಅಂತ ಆಗುತ್ತೆ. ಈ ಸಂಸ್ಥಾರೂಪದ ಕುಟುಂಬ ಅಂತ ಅಂದರೆ ಅವರು ಒಂದೇ ಕಡೆ ಇರ್ಬೋದು. ಆದರೆ ಈಗ PG ಪೇಯಿಂಗ್ ಗೆಸ್ಟ್ ಇರ್ತವೆ, ಆ ಥರ ಇರ್ಬೋದು. ಒಂದು ಮನೆ ಒಂದು ವಠಾರದಲ್ಲಿ ಇರ್ತಾರೆ, ಆದರೆ ಒಬ್ಬರು ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬರ್ತಾರೆ, ಇನ್ನೊಬ್ಬರು ಅಲ್ಲೇ ಬೇರೆ ಕಡೆ ಅಡುಗೆ ಮಾಡ್ಕೊತಾರೆ, ಅಥವಾ ಹಿಂಗೆ ಈ ಥರ ಇದ್ದಾಗ ಅದು ಬೇರೆ ಆಗುತ್ತೆ. ಅದು ಸಂಸ್ಥಾರೂಪದ ಕುಟುಂಬ ಈ ರೀತಿ ಬರುತ್ತೆ. ಆಮೇಲೆ ಈ ವಸತಿ ರಹಿತ ಕುಟುಂಬಗಳನ್ನು ಇದನ್ನು ಈ ಗಣತಿಗೆ ಒಳಪಡಿಸೋಗಿಲ್ಲ ಮನೆಪಟ್ಟಿನಲ್ಲಿ. ಈ ವಸತಿ ರಹಿತ ಕುಟುಂಬಗಳು ಯಾವಾಗ ಅಂದರೆ ಇದು ಮುಂದೆ ಬರುತ್ತೆ, ಏನು ಜನಗಣತಿಲಿ ಪರಿಗಣಿತವಾಗುತ್ತೆ ಅಂತ ಇದೆ, ಅದು ಮುಂದೆ ನಾವು ತಿಳಿಸ್ತೀವಿ. ಆಮೇಲೆ ಇಲ್ಲಿ ಏನು ಸಾಮಾನ್ಯ ಕುಟುಂಬ ಅನ್ನೋದು ಇನ್ನೊಂದು ರೀತಿ ಅರ್ಥ ಮಾಡ್ಕೊಳ್ಳಿ. ಈಗ ಪರಸ್ಪರ ಸಂಬಂಧ ಇರೋಂತಹ ವ್ಯಕ್ತಿಗಳು ಸಾಮಾನ್ಯ ಕುಟುಂಬಗಳಾಗಿರ್ತಾರೆ. ಅವರು ಒಂದು ಪಕ್ಷ ಒಂದೇ ಅಡುಗೆ ಮನೆ ಮಾಡಿದ ಊಟ ಮಾಡ್ತಿರ್ಬೋದು, ಅಥವಾ ಅದರಲ್ಲಿ ಕೆಲವರು ಒಬ್ಬರು ಇಬ್ಬರು ಹೊರಗಡೆ ಬೇರೆ ಕಡೆ ಊಟ ಮಾಡ್ತಿರ್ಬೋದು, ಹೋಟ್ಲಲ್ಲಿ ಮಾಡ್ಬೋದು. ಆದರೆ ಅವರು ಸಂಬಂಧಪಡುವಂಥ ವ್ಯಕ್ತಿಗಳಿತ್ತು ಅಂದರೆ ಅದು ಒಂದು ಸಾಮಾನ್ಯ ಕುಟುಂಬ ಅಂತಲೇ ನಾವು ಪರಿಗಣಿಸಬಹುದಾಗಿದೆ ಇಲ್ಲಿ 2ನೇ ಹಂತದಲ್ಲಿ. ಆಮೇಲೆ ಈಗ ಕುಟುಂಬಗಳನ್ನು ನಾವು ಪಟ್ಟಿ ಮಾಡಬೇಕಾದ್ರೆ ಕೆಲವರು 6 ತಿಂಗಳು ಈ ಮನೇಲಿ ಇರ್ತಾರೆ, 3 ತಿಂಗಳು ಆ ಮನೇಲಿ ಇರ್ತಾರೆ. ಅಂಥದ್ದು ಏನು ಮಾಡಬೇಕಂದಾಗ 6 ತಿಂಗಳಿದ್ದ ಮನೆ ಅಂತ ಪರಿಗಣಿಸಿ ನೀವು 2 ಕಡೆ ಇರೋ ಅಂಥವ್ರನ್ನ, ಅದು ಒಂದು ಕಡೆ ಮಾತ್ರ ಪರಿಗಣಿಸಬೇಕಾಗುತ್ತೆ. ಈಗ ನಾವು ಕುಟುಂಬಗಳನ್ನು ಪರಿಗಣಿಸುವಾಗ ವಸತಿ ರಹಿತ ಕುಟುಂಬಗಳನ್ನು 2ನೇ ಹಂತದ ಅಂದರೆ ಜನಸಂಖ್ಯಾ ಗಣತಿಯ ಕಾರ್ಯಾಚರಣೆಯಲ್ಲಿ ಪರಿಗಣಿಸಲಾಗುತ್ತದೆ. ಮನೆ ಇಲ್ಲದೆ ಇರೋರು ಕುಟುಂಬಗಳು ಏನು ರೈಲ್ವೆ ಸ್ಟೇಷನ್, ದೇವಸ್ಥಾನಗಳು, ಎಲ್ಲ ಪಾರ್ಕು, ಯಾವುದೋ ಬಸ್ ಸ್ಟ್ಯಾಂಡಲ್ಲಿರೋ ಒಂದು ಹೊಸ ಕಟ್ಟಡ ಇರೋವಂಥ ಕಡೆ ಅಲ್ಲಿ ವಾಸವಾಗಿರ್ತಾರೆ ಅಂಥ ಕುಟುಂಬ, ಅವ್ರನ್ನ ಏನು ಮಾಡಬೇಕು ಅಂತ ಅಂದಾಗ ಪರಿಗಣಿಸಬಾರ್ದು. ವಸತಿ ರಹಿತ ಕುಟುಂಬಗಳಾಗ್ತವೆ. ಅವರನ್ನು ಮುಂದೆ ಜನಗಣತಿ ಸಮಯದಲ್ಲಿ ಅದು ನಿಯಮಾನುಸಾರ ಪರಿಗಣಿಸಲಾಗುತ್ತದೆ. ಈಗಾಗಲೇ ತಿಳಿಸ್ದಂಗೆ ಯಾವ ಕಟ್ಟಡಕ್ಕೆ ಮೇಲ್ಛಾವಣಿ ಇರುತ್ತೋ ಅಂಥದ್ದು ಕಟ್ಟಡವನ್ನು ನಾವು ಮಾತ್ರ ಪರಿಗಣಿಸಬೇಕು, ಮತ್ತು ಅದಕ್ಕೆ ನಾವು ನಂಬರನ್ನು ಕೊಡಬೇಕು. ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂದರೆ, ಮನೆಪಟ್ಟಿಯ ಉದ್ದೇಶ ಏನಂತಂದರೆ ಜನರು ವಾಸಿಸಲು ಯೋಗ್ಯವಾದ ಯಾವುದೇ ನಿರ್ಮಾಣವನ್ನು ಗುರುತಿಸೋದು ಆಗಿದೆ. ಆದ್ದರಿಂದ ಜನರು ವಾಸಿಸಲು ಯೋಗ್ಯವಾದಂತಹ ಪಂಪ್ ಹೌಸು, ದೇವಸ್ಥಾನ, ದಿನಸಿ ಅಂಗಡಿ, ಮೈದಾನಗಳಲ್ಲಿ ನಿರ್ಮಿಸಲಾದ ತಾತ್ಕಾಲಿಕ ಗುಡಿಸಲುಗಳು ಮತ್ತು ಇಂತಹ ಇತರೆ ಕಟ್ಟಡಗಳನ್ನು ಪಟ್ಟಿ ಮಾಡಬೇಕು. ಇವುಗಳನ್ನು ಕಟ್ಟಡಗಳಂತ ಪರಿಗಣಿಸ್ತೀವಿ, ಆದರೆ ಇವಕ್ಕೆ ಸೂಕ್ತವಾದ ಸಂಖ್ಯೆಯನ್ನು ಕೊಡ್ತೀವಿ. ಆದರೆ ಇದನ್ನು ಬಿಟ್ಟು ಯಾವುದೋ ಒಂದು ಕಟ್ಟಡದಲ್ಲಿ ಒಬ್ಬ ವ್ಯಕ್ತಿ ವಾಸಿಸೋಕ್ಕೆ ಆಗಲ್ಲ, ಚಿಕ್ಕದಾಗಿರುತ್ತೆ ಅಂದರೆ ಅದನ್ನು ಕಟ್ಟಡ ಅಂತ ಪರಿಗಣಿಸಬಾರ್ದು, ಮತ್ತು ಅದಕ್ಕೆ ನೀವು ನಂಬರನ್ನು ಕೊಡಬಾರ್ದು. ಅನಂತರ ಗಣತಿದಾರರು ಜನಗಣತಿ ಸಂಖ್ಯೆಯನ್ನು ಬಳಸಿದರೆ ಕಟ್ಟಡ, ಜನಗಣತಿ ಮನೆಗಳ ಸಂಖ್ಯೆಗಳನ್ನು ಗುರುತಿಸಲು ಜನಗಣತಿ ಸಂಖ್ಯೆಯ ಹಿಂದೆ CN ಗುರುತಿನೊಂದಿಗೆ ಸಂಖ್ಯೆಗಳನ್ನು ಬರೆಯಿರಿ. ಇಲ್ಲಿ ಸಂಖ್ಯೆಗಳು ಏನಾಗುತ್ತೆ, ಕಂದಾಯ ಇಲಾಖೆಯಿಂದ ಕೊಟ್ಟಿರೋ ನಂಬರು, ಅದು ಶಾಶ್ವತವಾದ ನಂಬರು ಅದು ಇರುತ್ತೆ. ಆಮೇಲೆ ನೀವು ನಿಮ್ಮ ಗಣತಿ ಸುಗಮವಾಗಿ ಸಾಗೋದಕ್ಕೋಸ್ಕರ ಕ್ರಮ ಸಂಖ್ಯೆಯನ್ನು ಕೊಟ್ಟಿರ್ತೀರ ಕ್ರಮಬದ್ಧವಾಗಿ, ಅದು ಒಂದು ನಂಬರ್ ಇರುತ್ತೆ. ಈ ಬಗ್ಗೆ ಇನ್ನೂ ಹೆಚ್ಚಿನ ವಿವರ ಕನ್ಫರ್ಮನ್ನು ಮುಂದೆ ಮಾಡ್ತೀವಿ. ಪುರಸಭೆ ಅಥವಾ ಸ್ಥಳೀಯ ಪ್ರಾಧಿಕಾರಗಳು, ಮುನ್ಸಿಪಾಲ್ಟಿ, ಇವರು ಏನು ನೀಡಿದಂಥ ಕಟ್ಟಡಗಳ ಸಂಖ್ಯೆಯನ್ನು ಅಳವಡಿಸಿಕೊಳ್ಳಬೇಕು. ಆದಾಗ್ಯೂ ಕಟ್ಟಡಗಳಿಗೆ ಸಂಖ್ಯೆ ನೀಡಿದ ಅನಂತರ ಕಟ್ಟಿಬಿಡ್ತಾರೆ. ಹೊಸ ಬಿಲ್ಡಿಂಗ್ ಒಂದು ಕಟ್ಟಿರ್ತಾರೆ, ಇವ್ರ ಸಂಖ್ಯೆ ಕೊಟ್ಟು ಆದಮೇಲೆ ಆವಾಗ ಏನು ಮಾಡಬೇಕು, ಅದಕ್ಕೆ ಯಾವ ನಂಬರು ಅಂತ ಪ್ರಶ್ನೆ ಬರುತ್ತಲ್ವ. ಹೊಸ ಕಟ್ಟಡಗಳಿಗೆ ಸಂಬಂಧಿಸಿದಂತೆ ಅವುಗಳಿಗೆ ಉಪಸಂಖ್ಯೆಯನ್ನು ಅಂದರೆ ಹೊಸ ಸಂಖ್ಯೆಯನ್ನು ನೀಡಬೇಕು. ಉದಾಹರಣೆಗೆ 10 ಮತ್ತು 11ನೇ ಕಟ್ಟಡ ಇರುತ್ತೆ, ಸಂಖ್ಯೆಗಳ ಕಟ್ಟಡ, ಅವುಗಳ ನಡುವೆ ಸಂಖ್ಯೆ ಇಲ್ಲದ ಕಟ್ಟಡ ಕಂಡು ಬರುತ್ತೆ ಅಂದರೆ ಅದು ಹೊಸ ಕಟ್ಟಡ ಕಂಡು ಬಂದಿದ್ರೆ ಅದನ್ನು 10/1 ಈ ರೀತಿ
10/1 ಅಂತ ಕೊಟ್ಟಿದ್ದಾರೆ ನೋಡಿ. ಈ ರೀತಿ ಸಂಖ್ಯೆಯನ್ನು ಕೊಡಬೇಕು. ಅಂದರೆ ಕಟ್ಟಡ ಸಂಖ್ಯೆ 10ರ ಅನಂತರ ಪ್ರತ್ಯೇಕವಾದ ಒಂದು ಕಟ್ಟಡ ಬಂದಿದೆ. ಒಂದು ವೇಳೆ ಸ್ಥಳೀಯ ಪ್ರಾಧಿಕಾರಿಗಳು ನೀಡಿದ ಸಂಖ್ಯೆ 120ರಿಂದ ಕೊನೆಗೊಂಡ್ರೆ ಆಗ ಸ್ಥಳೀಯ ಅಧಿಕಾರಿಗಳು ನೀಡಿದ ಸಂಖ್ಯೆಯು ಮುಂದುವರಿಕೆಯಾಗಿ 121 ಅಂತ ಕೊಡ್ತೀವಿ. ಇದಕ್ಕೆ 120/1 ಅಂತ ಕೊಡೋಂಗಿಲ್ಲ. ಯಾಕಂದರೆ ಇದೇ ಕೊನೆ ನಂಬರ್ ಏನಾದ್ರು ಆಗಿದ್ರೆ ಒಂದು ಪಕ್ಷ ನೀವು ಅದರ ಮುಂದಿನ ನಂಬರನ್ನು ಕೊಡ್ಬೋದು. ಯಾಕಂದರೆ ಅದರ ಆಚೆಗೆ ಅದು ಎಂಡ್ ಆಗಿದೆ ಅಲ್ಲ, ಅದಕ್ಕೋಸ್ಕರ. 2ನೇ ಮತ್ತು 3ನೇ ಸಂದರ್ಭಗಳಲ್ಲಿ ಈ ಕೆಳಗಿನ ಪ್ಯಾರಾಗಳಲ್ಲಿ ಸೂಚಿಸಿರುವಂತೆ ಕಟ್ಟಡಗಳಿಗೆ ಜನಗಣತಿ ಸಂಖ್ಯೆಗಳನ್ನು ನೀಡಲು ನಿಮಗೆ ಸೂಚಿಸಲಾಗಿದೆ. ಜನಗಣತಿ ಸಂಖ್ಯೆಯ ಪೂರ್ವದಲ್ಲಿ CN ಅನ್ನೋದನ್ನು ದಾಖಲಿಸಬೇಕು. ಆಮೇಲೆ ನಿಮ್ಮ ಮನೆಪಟ್ಟಿ ಕಾರ್ಯಾಚರಣೆಗಳ ಮೊಬೈಲ್ ಆ್ಯಪ್ನಲ್ಲಿ ಏನು ಮಾಹಿತಿ ನೀವು ಸಂಗ್ರಹಿಸ್ತಾ ಇದ್ದಾಗ ಅಲ್ಲಿ ಸ್ವಯಂಚಾಲಿತವಾಗಿ ಅಂದರೆ ಆಟೋಮೆಟಿಕ್ಕಾಗಿ ಕ್ರಮಬದ್ಧವಾಗಿ ನಂಬರು ಅದೇ ಕಾಣಿಸ್ಕೊಳ್ತಾ ಇರುತ್ತೆ. ಈಗ 62 ಇದ್ದರೆ ನೆಕ್ಸ್ಟ್ 63 ಬರುತ್ತೆ, 64 ಬರುತ್ತೆ, 65 ಬರುತ್ತೆ. ಅದು ಅದೇ ರೀತಿ ಸೀರಿಯಲ್ಲಾಗಿ ಚೇಂಜ್ ಆಗ್ತಾ ಇರುತ್ತೆ ಆ್ಯಪ್ನಲ್ಲಿ. ಆದರೆ ಜನಗಣತಿ ಮನೆ ಸಂಖ್ಯೆ ಕಟ್ಟಡ ಸಂಖ್ಯೆಗಿಂತ ಡಿಫ್ರೆನ್ಸ್ ಆಗಿರಬಹುದು. ಅದಕ್ಕೇನು ನೀವು ವರಿ ಮಾಡ್ಕೋಬೇಡಿ. ಅದು ಯಾಕೆ ಆಗಿರುತ್ತೆ ಅಂತ ಅಂದರೆ, ಈಗ ಎಕ್ಸಾಂಪಲ್, ಈಗ ಏನು ಪುರಸಭೆ ಮುನ್ಸಿಪಾಲ್ಟಿಯವರು ಏನು ಮಾಡಿರ್ತಾರೆ ಅಂತಂದರೆ ಕಟ್ಟಡಗಳ ಸಂಖ್ಯೆ ಕೊಟ್ಟಿರ್ತಾರೆ ಹಿಂದೆ. ಅದು ಹೊಸ ಕಟ್ಟಡಗಳು ಬಂದಾಗ ಏನು ಮಾಡಬೇಕು ಅಂತ ಹೇಳಿದ್ದೀವಿ ಮಧ್ಯೆ ಬಂದಾಗ. ಈಗ ಆಯ್ತು, ಕಟ್ಟಡಗಳ ಸಂಖ್ಯೆ ಒಂದು ಎಕ್ಸಾಂಪಲ್ಲು ಎ ಅನ್ನೋದು 101 ಅನ್ನೋದು ಒಂದು ಕಟ್ಟಡ ಇರುತ್ತೆ, ಒಂದು ಬಿಲ್ಡಿಂಗು. ಆ ಒಂದು ಬಿಲ್ಡಿಂಗ್ನಲ್ಲಿ 2 ಮನೆಗಳಿರ್ತವೆ. ಆವಾಗ ನಾವು ಏನು ಮಾಡ್ತೀವಿ, ಇಲ್ಲಿಂದ ಪ್ರಾರಂಭಿಸಿದ್ದು ಅಂದಾಗ ಅದಕ್ಕೆ 0001, 0002 ಈ ರೀತಿ ಕೊಡಿ. ಆನಂತರ ಅದರ ನೆಕ್ಸ್ಟ್ ಮನೆ, ಅದರ ಪಕ್ಕದ ಮನೆ A102 ಅನ್ನೋ ಒಂದು ದೊಡ್ಡ ಕಟ್ಟಡ ಇರುತ್ತೆ. ಆ ಒಂದು ದೊಡ್ಡ ಕಟ್ಟಡದಲ್ಲಿ 3 ಫ್ಲೋರ್, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಆಗಿರ್ಬೋದು ಅಂದ್ಕೊಳ್ಳಿ. 3 ಮನೆ ಆಯಿತು ಕೌಂಟು. ಆವಾಗ ಏನು ಮಾಡಿ, ನೀವು ಈ ಹಿಂದೆ ಪ್ರಾರಂಭಿಸಿದ ಹಿಂದೆ 0002 ಕೊಟ್ಟಿದ್ರಿ ಅಲ್ವ, ಅದರ ಮುಂದಿನ ಸಂಖ್ಯೆ 3ನೇದು ಇಲ್ಲಿ ಬರುತ್ತೆ, 4 ಬರುತ್ತೆ, 5 ಬರುತ್ತೆ. ಅದೇ ರೀತಿ ನೆಕ್ಸ್ಟ್ 3ನೇ ಮನೆ, ಅದು A103 ಇರುತ್ತೆ, ಕೊಟ್ಟಿದ್ದಾರೆ ಯಾರು, ಪುರಸಭೆಯವರು. ನೀವು ಜನಗಣತಿ ಮನೆಗಳ ಸಂಖ್ಯೆ ಮಾಡಿದಾಗ ಅಲ್ಲಿ ಎರಡು ಬೇರೆ ಬೇರೆ ಕುಟುಂಬ, ಸಾಮಾನ್ಯ ಕುಟುಂಬ ವಾಸಿಸ್ತಾ ಇದ್ದಾವೆ. ಹಾಗಾಗಿ ಏನು ಮಾಡ್ತೀರಾ, ಅಲ್ಲಿ ಜನಗಣತಿ ಮನೆ ಸಂಖ್ಯೆಗಳು ಈಗ ನೆಕ್ಸ್ಟ್ ಹಿಂದೆ ಏನೋ 5ಕ್ಕೆ ನಿಂತಿದೆ ಅಲ್ವಾ, ಈಗ 6 ಕೊಡಿ ಇಲ್ಲಿ, ಮತ್ತು 7 ಕೊಡಿ. ಅಂದರೆ 2 ಮನೆ ಇರೋದ್ರಿಂದ ಒಂದು ಮನೆಗೆ 6 ಕೊಟ್ರಿ, ಇನ್ನೊಂದು ಮನೆಗೆ 7 ಕೊಟ್ಟಿದ್ದೀರ. ಅದನ್ನು ಅಳಿಸ್ತಾ ಇರೋವಂತಹ ಮಾರ್ಕರ್ ಪೆನ್ನಲ್ಲಿ ಬರಿಬೇಕು ನೀವು ನಂಬರ್ಗಳನ್ನು, ಮನೆ ನಂಬರ್. ಈಗ ಇಲ್ಲಿ ನೋಡಿ, ಈಗ ನೀವು ಹಿಂದೆ ನೋಡಿದ್ರಿ A102 ಅನ್ನೋ ಒಂದು ನಂಬರ್ ಇರುತ್ತೆ. ಅವರು ಮುನ್ಸಿಪಾಲ್ಟಿಯವರು ನಂಬರ್ ಸ್ಟಿಕ್ಕರನ್ನು ಬಾಗಿಲಲ್ಲಿ ಅಂಟಿಸಿರ್ತಾರೆ. ನೀವು ಹೋಗಿ ಈ A102 ಅನ್ನೋ ಒಂದು ಕಟ್ಟಡದಲ್ಲಿ 3 ಮನೆಗಳು, 3 ಬೇರೆ ಬೇರೆ ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಏನು A102 ಅನ್ನೋದ್ರಲ್ಲಿ. ಆವಾಗ ಈ ಬ್ರಾಕೆಟ್ ಹಾಕ್ಬಿಟ್ಟು 3 ಅನ್ನೋದನ್ನು ನಂಬರ್ ನೀವು ಬರಿತೀರ ಅಂದರೆ ಅದು 3 ಸಾಮಾನ್ಯ ಕುಟುಂಬಗಳು ಇಲ್ಲಿದ್ದಾವೆ ಈ ಕಟ್ಟಡದಲ್ಲಿ ಅನ್ನೋ ಅರ್ಥ ಬರುತ್ತೆ. ಇಲ್ಲಿ ನೋಡಿ, ಒಂದು ಕೊನೆ ಜನಗಣತಿ ಮನೆಗೆ 153 ನಂಬರ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಈಗ ಕಟ್ಟಡದ ಸಂಖ್ಯೆ 10 ಮತ್ತು 11ರ ಮಧ್ಯದಲ್ಲಿ ಏನು ಸಂಖ್ಯೆ ಇಲ್ಲದೆ ಇರುವಂಥ ಒಂದು ಹೊಸ ಕಟ್ಟಡ ಬಂದಿದೆ. ಆವಾಗ ಆ ಹೊಸ ಕಟ್ಟಡಕ್ಕೆ 10/1 ಅಂತ ಕೊಡ್ತೀವಿ. ಈಗ 10/1 ಅನ್ನೋ ಒಂದು ಕಟ್ಟಡದಲ್ಲಿ ಜನಗಣತಿ ಮನೆಗಳ ಸಂಖ್ಯೆ 2 ಇದೆ, ಅಂದರೆ 2 ಕುಟುಂಬಗಳಿದೆ ಆ ಒಂದು ಕಟ್ಟಡದಲ್ಲಿ. ಆವಾಗ ಏನು ಮಾಡ್ತೀರ ಅಂದರೆ, ಈಗ ಜನಗಣತಿ ಕೊನೆ ಮನೆ 153 ಹಿಂದೆ ಆಗಿತ್ತಲ್ವ, ಹಾಗಾಗಿ ನೀವು ಜನಗಣತಿ ಮನೆ ಸಂಖ್ಯೆನ 154, 155 ಅಂತ ಕೊಡಬೇಕಾಗುತ್ತೆ. ಆಮೇಲೆ ನಿಮಗೆ ಸಂಬಂಧಪಟ್ಟಂತಹ ಲೇಔಟ್ ಮ್ಯಾಪನ್ನು 2 ಪ್ರತಿನಲ್ಲಿ ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು. 2 ಪ್ರತಿ ಅಗತ್ಯವಾಗುತ್ತೆ. ಆಮೇಲೆ ಇನ್ನೊಂದು ಸಮಸ್ಯೆ ಏನಂದರೆ, ನೀವು 2 ಮನೆಪಟ್ಟಿ ಬ್ಲಾಕ್ಗೆ ನಿಯೋಜಿಸಲ್ಪಟ್ಟರೆ ಪ್ರತಿ ಮನೆಪಟ್ಟಿ ಬ್ಲಾಕ್ಗೆ ಪ್ರತ್ಯೇಕವಾದ ಲೇಔಟ್ ಮ್ಯಾಪನ್ನು ತಯಾರಿಸ್ಕೋಬೇಕು. 2 ಮನೆಪಟ್ಟಿ ಬ್ಲಾಕ್ ಆಗಿರ್ಬೋದು, ಅಥವಾ ಸಣ್ಣ ಸಣ್ಣ ಏರಿಯಾ 3 ಮನೆಪಟ್ಟಿ ಬ್ಲಾಕ್ ಆಗಿತ್ತು ಅಂದರೆ 3 ಲೇಔಟ್ ಮ್ಯಾಪನ್ನು ತಯಾರಿಸ್ಕೋಬೇಕಾಗುತ್ತೆ. ಪ್ರತಿಯೊಂದು ಲೇಔಟ್ ಮ್ಯಾಪು ಸಹ ದ್ವಿಪ್ರತಿಯಲ್ಲಿ ನಿಮ್ಮ ಹತ್ರ ಇಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾದ ಅಂಶ ಅಂದರೆ, ಮನೆಪಟ್ಟಿ ಬ್ಲಾಕ್ನಲ್ಲಿ ಮನೆ ಸಂಖ್ಯೆ ನೀಡುವ ಪದ್ಧತಿ ಸಮರ್ಪಕವಾದ ರೀತಿಯಲ್ಲಿ ಇಲ್ಲದೇ ಇದ್ದಲ್ಲಿ ನೀವು ಕಟ್ಟಡಗಳಿಗೆ ಸಂಖ್ಯೆಗಳನ್ನು ಕ್ರಮಾಂಕವಾಗಿ ನೀಡ್ಬೋದು ಸ್ವತಂತ್ರವಾಗಿ, ಮತ್ತು ಸಂಬಂಧಪಟ್ಟ ಮನೆಪಟ್ಟಿ ಬ್ಲಾಕ್ ಲೇಔಟ್ ಮ್ಯಾಪ್ನಲ್ಲಿ ಅದೇ ಸಂಖ್ಯೆಗಳನ್ನು ನಮೂದಿಸಬೇಕಾಗುತ್ತೆ.
ಏನು ನಂಬರು ಏನು ಸ್ಥಳೀಯ ಒಂದು ಪುರಸಭೆಯಿಂದ ಕೊಟ್ಟಿರೋದು ಸರಿಯಾಗಿ ಕ್ರಮಬದ್ಧವಾಗಿಲ್ಲ, ಡಿಫ್ರೆನ್ಸಾಗಿ ಕಾಣಿಸ್ತಾ ಇದೆ. ಹೊಸ ಕಟ್ಟಡಗಳು ತಲೆ ಎತ್ತಿರ್ಬೋದು, ಅವು ಸರಿಯಾಗಿ ಇದು ರಿಫಾರ್ಮ್ ಆಗಿಲ್ಲ ಅಂದಾಗ ಕಟ್ಟಡಗಳಿಗೆ ಕ್ರಮವಾಗಿ ನೀವು ನಂಬರ್ ಕೊಟ್ಕೊಂಡು ಬನ್ನಿ. ಏನೋ ಮಾರ್ಕರ್ ಪೆನ್ ತೊಗೊಂಡು ಬರ್ಕೊಂಡು ಬರ್ತೀರಿ. ಆಗ ನೀವು ಮನೆ ಅಲ್ಲಿ ಬಾಗಿಲಲ್ಲಿ ನಂಬರ್ ಬರ್ದಂಗೆ ನಿಮ್ಮ ಲೇಔಟ್ ಮ್ಯಾಪ್ನಲ್ಲೂ ಸಹ ಅದೇ ನಂಬರ್ ಸಂಖ್ಯೆಗಳನ್ನು ಅಲ್ಲಿ ಬರೆದು ಗುರುತು ಮಾಡ್ಕೊತ ಬನ್ನಿ. ಆವಾಗ ನಿಮ್ಮ ಕೆಲಸ ಮುಂದೆ ತುಂಬ ಸಲೀಸಾಗುತ್ತೆ. ಇಲ್ಲಿ ಕೆಲವು ಪರಿಕಲ್ಪನೆಗಳನ್ನು ನೋಡಿ. ಪಕ್ಕಾ ಕಟ್ಟಡ, ಕಚ್ಚಾ ಕಟ್ಟಡ. ಪಕ್ಕಾ ಕಟ್ಟಡ ಅಂದರೆ ಅದರಲ್ಲಿ ವಾಸ ಇರ್ಬೋದು, ಯಾವುದೇ ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದೆ ಮನೆ ಅನ್ನೋದಕ್ಕಾಗ್ಬೋದು. ಈ ಕಚ್ಚಾ ಕಟ್ಟಡ ಅಂತ ಅಂದರೆ ಬಹುಶಃ ಅದು ಇನ್ನೂ ಕಟ್ಟಡ ಕೆಲಸ ಪೂರ್ಣಗೊಂಡಿಲ್ಲ ಅಂತಲೂ ಅರ್ಥ ಬರುತ್ತೆ. ನೋಡೋಣ ಮುಂದೆ. ಈಗ ನೋಡಿ, ಇಲ್ಲಿ ಮಾರ್ಕ್ ಕೊಟ್ಟಿದ್ದೀರು. ಇಲ್ಲಿ ಪೂರ್ಣ ಅಥವಾ ಭಾಗಶಃ ವಾಸಕ್ಕಾಗಿ ಉಪಯೋಗಿಸುತ್ತಿರುವ ಪಕ್ಕಾ ಕಟ್ಟಡ ಹೇಗಿರುತ್ತೆ ಅಂದರೆ, ಚೌಕಟ್ಟು ಹಾಕಿದ್ದಾರೆ ನೋಡಿ, ಒಳಗಡೆ ಬಿಳಿ ಏನು ಗೆರೆ ಹಿಡಿದಿಲ್ಲ, ಖಾಲಿ ಬಿಟ್ಟಿದ್ದೀವಿ, ಈ ಥರ ಇದೆ. ಅಂದರೆ ಪೂರ್ಣದ ವಾಸಕ್ಕಲ್ಲದ ಪಕ್ಕಾ ಕಟ್ಟಡ ಅಂದರೆ ಒಂದು ಚೌಕಟ್ಟು ಬರೆದು ಅಡ್ಡಡ್ಡ ಗೆರೆ ಹೊಡೆದಿದ್ದಾರೆ ಪೂರ್ತಿಯಾಗಿ, ಅಂದರೆ ವಾಸಕ್ಕಲ್ಲದ ಪಕ್ಕಾ ಕಟ್ಟಡ. ಈಗ ಅದೇ ಥರ ಇಲ್ಲಿ ತ್ರಿಭುಜ ಬರೆದಿದ್ದಾರೆ, ಫುಲ್ ಪ್ಲೈನ್ ವೈಟ್ ಇದೆ, ವೈಟ್ ಕಲರ್ ಇದೆ ತ್ರಿಭುಜ. ಪೂರ್ಣತಮ್ ಅಥವಾ ಭಾಗಶಃ ವಾಸಕ್ಕಾಗಿ ಉಪಯೋಗಿಸಲ್ಪಡುತ್ತಿರುವ ಕಚ್ಚಾ ಕಟ್ಟಡ ಅಂತ ಇದು. ಆನಂತರ ಆ ತ್ರಿಭುಜಕ್ಕೆ ಗೆರೆ ಹೊಡೆದಿದ್ದಾರೆ, ಪೂರ್ಣತಮ್ ವಾಸಕ್ಕಲ್ಲದ ಕಚ್ಚಾ ಕಟ್ಟಡ ಅಂತ ಪರಿಗಣಿಸ್ತಾರೆ. ಇದು ಏನು ಅಂದರೆ, ನಾವು ಮ್ಯಾಪ್ ರಚನೆ ಮಾಡಬೇಕಾದ್ರೆ ಈ ರೀತಿ ಗುರ್ತು ಮಾಡಿಕೊಂಡ್ರೆ ನಮಗೆ ಸುಲಭ ಆಗುತ್ತೆ ಮುಂದಿನ ಅಂತ. ಜೊತೆಗೆ ಇದರ ಒಳಗಡೆ ನಂಬರ್ ಬರೀಬೇಕು ಚಿಕ್ಕದಾಗಿ. ಆಮೇಲೆ ನೋಡಿ, ಲೇಔಟ್ ಮ್ಯಾಪಲ್ಲಿ ಅಂದರೆ ನೀವು ರಚನೆ ಮಾಡುವಂತಹ ಮ್ಯಾಪು ಲೇಔಟ್ ಮ್ಯಾಪ್ ಆಗುತ್ತೆ. ಏನು ನಿಮಗೆ PDF ಪ್ರಿಂಟೆಡ್ಡು ಎಂದು ಗೂಗಲ್ ಮ್ಯಾಪ್ ನಕ್ಷೆ ಬಂದಿರುತ್ತೆ, ಅದನ್ನು ಆಧರಿಸಿ ಆ ಏರಿಯಾದಲ್ಲಿ ನೀವು ಲೇಔಟ್ ಮ್ಯಾಪನ್ನು 2 ಪ್ರತಿ ತಯಾರು ಮಾಡ್ಕೋಬೇಕು ಅಂತ ಹೇಳಿದ್ದೀನಿ. ಆ ತಯಾರು ಮಾಡ್ಕೊಳ್ಳೋಕೆ ಮುಂಚೆ ಇವನ್ನೆಲ್ಲ ತಿಳ್ಕೊಂಡಿರಬೇಕು. ಈ ಲೇಔಟ್ ಮ್ಯಾಪ್ನಲ್ಲಿ ಕಟ್ಟಡ ಸಂಖ್ಯೆ ಮತ್ತು ಜನಗಣತಿ ಮನೆಗಳ ಸಂಖ್ಯೆಯನ್ನು ತೋರಿಸೋ ಒಂದು ಎಕ್ಸಾಂಪಲ್ ನೋಡಿ. ಈಗ ಕಟ್ಟಡ ಸಂಖ್ಯೆ ಕ್ರಮವಾಗಿ 9, 10, 15 ಇದೆ. ಈಗ ಮೊದಲನೇದು 9 ತಗೊಳ್ಳೋಣ. ಈ 9ನೇ ಕಟ್ಟಡ ಸಂಖ್ಯೆ ಏನಿದೆ, ಕಟ್ಟಡದ ಬಗ್ಗೆ ಪಕ್ಕಾ ಇದೆ, ಅಂದರೆ ವಾಸಕ್ಕೆ ಬಳಕೆ ಮಾಡ್ಕೋಬಹುದಾಗಿದೆ. ಇಲ್ಲಿ ಜನಗಣತಿ ಮನೆಗಳ ಒಟ್ಟು ಸಂಖ್ಯೆ 2 ಇದೆ ಅಂತ ಅಂದಾಗ ನಾವೇನು ಮಾಡಬೇಕು, ಕಟ್ಟಡ ಸಂಖ್ಯೆ 9 ಅನ್ನೋದಕ್ಕೆ ಚೌಕಟ್ಟಿದೆ, ವೈಟ್ ಪ್ಲೈನ್ ಬಿಟ್ಟಿದ್ದೀವಿ ನೋಡಿ, ಇದು ವಾಸಕ್ಕೆ ಯೋಗ್ಯವಾಗಿದೆ ಅಂತವ. ಇಲ್ಲಿ 2 ಮನೆ ಇದೆ ಅಂದಾಗ ಇಲ್ಲಿ ಬ್ರ್ಯಾಕೆಟಲ್ಲಿ 2 ಅಂತ ನಾವು ನಮ್ಮ ಮ್ಯಾಪ್ನಲ್ಲಿ, ಲೇಔಟ್ ಮ್ಯಾಪ್ನಲ್ಲಿ ಗುರುತು ಮಾಡ್ಕೋಬೇಕು. ಆವಾಗ ನಾವು 2 ಮನೆಯನ್ನು ಮುಂದೆ ಜನಗಣತಿ ಇದು ಮಾಡುವಾಗ ಅದು ರೆಕಗ್ನೈಸ್ ಆಗುತ್ತೆ ಈಸಿಯಾಗಿ. ನೆಕ್ಸ್ಟು ಕಟ್ಟಡ ಸಂಖ್ಯೆ 10 ಇದು ಏನಿದೆ, ಇದು ಪಕ್ಕಾ ಕಟ್ಟಡ ಇದೆ, ಆದರೆ ವಾಸೇತರ, ವಾಸಕ್ಕೆ ಬಳಕೆ ಇಲ್ಲ. ಇದು ಜನಗಣತಿ ಮನೆಗಳ ಒಟ್ಟು ಸಂಖ್ಯೆ ಎಷ್ಟಿದೆ, 1 ಮನೆ ಇದೆ ಅಂತ ಅಂದ್ಕೊಳ್ಳೋಣ. ಹಾಗಾಗಿ ಇದು ವಾಸೇತರ ಇರೋದರಿಂದ ಇಲ್ಲಿ ವಾಸ ಇಲ್ಲ. ಯಾವುದಕ್ಕೆ ಬಳಸ್ತಾರೆ, ದನ ಕಟಾಕಕ್ಕೆ ಏನೋ ಸಾಮಾನು, ಹಳೆ ಸ್ಟಾಕು ಏನಾದ್ರು ಇಟ್ಟಿರ್ತಾರೆ ಅಂದ್ಕೊಳ್ಳಿ, ವಾಸೇತರ ಅಂತ ಆಗುತ್ತದು ಮನೆ. ಯಾರು ವಾಸ ಇಲ್ಲ ಜನಗಳು, ದನ ಕುರಿಗಳು ಕೋಳಿಗಳು ಅಥವಾ ಹಳೆ ಸಾಮಾನುಗಳು ಇಟ್ಟಿರ್ತಾರೆ, ಬಾಗಿಲು ಹಾಕಿದ್ದಾರೆ. ಆಗ ಗೆರೆ ಹೊಡೀರಿ, ಚೌಕಟ್ಟು ಬರೀರಿ, ಗೆರೆ ಹೊಡೀರಿ. ಇದು ಕಟ್ಟಡ ಸಂಖ್ಯೆ 10 ಇರೋದ್ರಿಂದ ಕಟ್ಟಡ ಸಂಖ್ಯೆ 10 ಅಂತ ಹಾಕಿ ಇಲ್ಲಿ ಬಾರ್ ಕೊಟ್ಟು 1, 2, 3 ಅಂತ ಬರೆಯೋಂಗಿಲ್ಲ. ಯಾಕಂದ್ರೆ ಒಂದೇ ಮನೆ ಇರೋದ್ರಿಂದ ಬಾರ್ ಕೊಟ್ಟು 1 ಅಂತ ಬರೆಯೋ ಅಗತ್ಯ ಇಲ್ಲ. 2 ಅಥವಾ 3 ಇದ್ರೆ ಮಾತ್ರ ಇಲ್ಲಿ ಬಾರ್ ಕೊಟ್ಟು ಬರಿಬೋದಾಗಿತ್ತು. ಹಾಗಾಗಿ ಕಟ್ಟಡದ ಬಗ್ಗೆ ಕಟ್ಟಡ ಸಂಖ್ಯೆ 10 ಇದೆ, 10 ಬರೆದಿದ್ದೀವಿ. ಇದು ವಾಸೇತರ ಇರೋದ್ರಿಂದ ಚೌಕಟ್ಟಲ್ಲಿ ಗೆರೆಗಳನ್ನು ಎಳೆದಿದ್ದೀವಿ. ಆನಂತರ ಕೊನೆಯದಾಗಿ ಕಟ್ಟಡ ಸಂಖ್ಯೆ 15 ಏನಾಗಿದೆ ಅಂದರೆ ಕಚ್ಚಾ ಅಂದರೆ ಇದು ಇನ್ನೂ ನಿರ್ಮಾಣ ಅಂಥದ್ದು ಅಥವಾ ಡ್ಯಾಮೇಜ್ ಆಗಿ ಮುರಿದು ಬಿದ್ದಿರೋದಾಗ್ಬೋದು. ಈ ರೀತಿ ಎಲ್ಲ ಬರುತ್ತೆ ಕಚ್ಚಾ ಅನ್ನೋದ್ರ ಒಂದು ಪರಿಕಲ್ಪನೆ. ಅದು ನೋಡೋಣ ಮುಂದೆ ನಿಮ್ಮ ತರಬೇತಿಯಲ್ಲಿ ಅದರ ಬಗ್ಗೆ ಕನ್ಫರ್ಮ್ ಆಗಿ ನೀವು ತಿಳ್ಕೊತೀರ. ಆಮೇಲೆ ಏನಾಗುತ್ತೆ, ಇದು ಬಳಕೆ, ಇದು ಕಚ್ಚಾ ಕಟ್ಟಡ ಆದರೂ ವಾಸಕ್ಕೆ ಬಳಕೆ ಇದೆ ಅಂತ ಕೊಟ್ಟಿದ್ದಾರೆ, ವಾಸ ಮಾಡಬಹುದಾಗಿದೆ. ಅಂದರೆ ಏನು ಶೀಟ್ ಗೇಟ್ ಹಾಕಿರ್ತಾರೆ ಅದು ಮನೆ, ಅಥವಾ ತಗಡ ಗೋಡೆಗಳ ಬದಲು ತಗಡನಲ್ಲೇ ಇರ್ಬೋದು, ಅಲ್ಲೂ ವಾಸ ಇರ್ತಾರೆ ಜನಗಳು. ಶೆಡ್, ಗುಡಿಸಲು, ಜೋಪಡಿ ಅಂತೀವಿ ನಾವಲ್ಲ. ಹಾಗಾಗಿ ಇದಕ್ಕೆ ಈ ಥರ ಕೊಡ್ತೀವಿ, ಏನೋ ತ್ರಿಭುಜ ಥರ ಕೊಟ್ಟು ಪ್ಲೈನ್ ಕೊಡ್ತೀವಿ. ಪ್ಲೈನು ಏನು ಗೆರೆ ಎಳೆದಿಲ್ಲ. ಗೆರೆ ಯಾಕೆ ಎಳೆದಿಲ್ಲ ಅಂದರೆ ಅಲ್ಲಿ ವಾಸ ಇದ್ದಾರೆ. ಹಾಗಾಗಿ ಕಟ್ಟಡದ ಸಂಖ್ಯೆ ಇಲ್ಲಿ 15 ಅಂತ ಇಲ್ಲಿ ಪ್ರಾರಂಭ ಮೊದಲನೇ ಕಾಲಮ್ನಲ್ಲಿದೆ, 15 ಬರೆದಿದ್ದೀವಿ. ಆದರೆ ಅಲ್ಲಿ ಎಷ್ಟು ಶೆಡ್ಗಳಿದ್ದಾವೆ, ಒಟ್ಟು ಒಂದು ಕಟ್ಟಡ ಒಂದು ಗ್ರೂಪ್ನಲ್ಲಿ ಒಂದರೊಳಗೇ 3 ಜನ 3 ವಾಸವಾಗಿದ್ದಾವೆ, 3 ಜನ ಸಾಮಾನ್ಯ ಮನೆಗಳಿದ್ದಾವೆ.
ಜನಗಣತಿ ಮನೆ ಸಂಖ್ಯೆ 3 ಆಯ್ತು, ಅಲ್ಲಿಗೆ 3 ಕುಟುಂಬ ಇರೋದರಿಂದ. ಹಾಗಾಗಿ ಕಟ್ಟಡ ಸಂಖ್ಯೆ 15 ಕಚ್ಚಾ ಸ್ಥಿತಿಯಲ್ಲಿದೆ, ವಾಸಕ್ಕೆ ಬಳಸ್ತಾ ಇದ್ದಾರೆ, ಅಲ್ಲಿ 3 ಕುಟುಂಬ ಇದೆ ಅನ್ನೋದು ಸೂಚಕವಾಗಿ ನೀವು ನಿಮ್ಮ ಲೇಔಟ್ ಮ್ಯಾಪ್ನಲ್ಲಿ ಈ ಥರ ಬರೀತೀರ. ಏನೋ ತ್ರಿಭುಜ ಬರೆದು ಅದರ ಮಧ್ಯದಲ್ಲಿ 15 ಬರೆದು ಇನ್ ಬ್ರ್ಯಾಕೆಟಲ್ಲಿ 3 ಅಂತ ಬರೀತೀರ. ಆಮೇಲೆ ಈ ಲೇಔಟ್ ಮ್ಯಾಪನ್ನು ದ್ವಿಪ್ರತಿಯಲ್ಲಿ ತಯಾರಿಸಿ, ಈಗಾಗಲೇ ಹೇಳಿದ್ದೀನಿ 2 ಪ್ರತಿಯಲ್ಲಿ ತಯಾರಿಸಿ ಫೈನಲ್ ಮಾಡಿ ದಾಖಲೆ ಮತ್ತು ಉಲ್ಲೇಖಕ್ಕಾಗಿ ಚಾರ್ಜ್ ಅಧಿಕಾರಿಯವರಿಗೆ, ನಿಮಗೆ ಸಂಬಂಧಪಟ್ಟ ಚಾರ್ಜ್ ಅಧಿಕಾರಿಯವರಿಗೆ ನೀವು ಕೊಡಬೇಕಾಗುತ್ತೆ. ಈಗ ಗೂಗಲ್ ಮ್ಯಾಪು, ಸ್ಯಾಟಲೈಟ್ ಮ್ಯಾಪು ಇರ್ಬೋದು, ಈ ರೀತಿಯಾಗಿ ಏರಿಯಾ ಬರುತ್ತೆ. ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ನೋಡಿ, ಇಲ್ಲಿ ರಸ್ತೆಗಳು ಕಾಣ್ತಿದೆ, ಗಿಡ ಮರಗಳು, ಬಿಲ್ಡಿಂಗ್ ಕಟ್ಟಡಗಳಿರುತ್ತೆ. ಇದು ಇತ್ತೀಚಿನ ರೀಸೆಂಟ್ದ ಅವರು ಕೊಟ್ಟಿದ್ರೆ ತುಂಬ ಅನುಕೂಲ ಆಗುತ್ತೆ. ಇದು ಬಹಳ ಅಕಸ್ಮಾತ್ ಅವರು ಈ ಒಂದು ಚಿತ್ರವನ್ನು ಕಳಿಸೋಕ್ಕಿಂತ ಇತ್ತೀಚೆಗೆ ಏನಾದ್ರು ಹೊಸ ಕಟ್ಟಡಗಳು ಇದ್ದಾಗ ಏನು ಮಾಡಬೇಕು ಅನ್ನೋದನ್ನು ನಾನು ಈಗಾಗಲೇ ಹೇಳಿದ್ದೀನಿ, ಅದನ್ನು ಅನುಸರಿಸಿ. ಆಮೇಲೆ ಇಲ್ಲಿ ಇದೆ ನೋಡಿ, ಇದು ಚಿತ್ರ ಈ ರೀತಿ ಕಾಣಿಸ್ತಾ ಇದೆ. ಇದನ್ನು ನೀವು ಜೂಮ್ ಮಾಡಿ ಫೋನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪು ಕಂಪ್ಯೂಟ್ರಲ್ಲಾಗಲಿ ಇದನ್ನು ನೋಡಿ ಗುರ್ತಿಟ್ಕೊಳ್ಳಿ, ಸ್ಪಷ್ಟವಾಗಿ ದೊಡ್ಡದಾಗಿ ಕಾಣಿಸುತ್ತೆ, ಕ್ಲಿಯಾರಿಟಿ ಬರುತ್ತೆ. ಅದು ಆಮೇಲೆ ನೆಟ್ವರ್ಕ್ ಸರಿಯಾಗಿದ್ದರೆ ಕ್ಲಿಯಾರಿಟಿನೂ ಬರುತ್ತೆ. ಇಲ್ಲಿ ಏನಿದೆ, ಸೆನ್ಸಸ್ ಆಫ್ ಇಂಡಿಯಾ 2027ಕ್ಕೆ ಸಂಬಂಧಪಟ್ಟಂತೆ ಇದು ನೇಮ್ ಆಫ್ ಏನಿದೆ ಇದು ಬೇರೆ ಸ್ಟೇಟ್ದು. ಇಲ್ಲಿ ಕೋಡ್ ನಂಬರು ಮತ್ತು ಡಿಸ್ಟಿಕ್ಕು ಕೋಡ್ ನಂಬರು, ನೇಮು, ಸಬ್ ಡಿಸ್ಟಿಕ್ಕು ಕೋಡ್ ನಂಬರು, ನೇಮ್ ಆಫ್ ಟೌನು, ಒಂದು ವಿಲೇಜ್ ಇದು ಬರುತ್ತೆ. ಮತ್ತು ಕೋಡ್ ನಂಬರು, ಆಮೇಲೆ ವಾರ್ಡ್ ನಂಬರ್ ಅಂತ ಬರುತ್ತೆ. ನಂತರ ಹೌಸ್ ಲಿಸ್ಟಿಂಗು, ಬ್ಲ್ಯಾಕ್ ನಂಬರು, ಈ ರೀತಿ ಎಲ್ಲ ಇರುತ್ತೆ. ಇದು ನೀವು ನಿಮಗೆ ಸಂಬಂಧಪಟ್ಟಂತೆ ಆಮೇಲೆ ಭರ್ತಿ ಮಾಡ್ತೀರ ಅದನ್ನು. ಈಗ ನೋಡಿ, ಇದು ಸಂಪೂರ್ಣವಾದ ಒಂದು ಪಕ್ಷಿ ನೋಟ. ಇದು PDF-ನಲ್ಲಿ ಪ್ರತಿ ನಿಮ್ಮ ಮನೆಪಟ್ಟಿ ಕಾರ್ಯಾಚರಣೆಗಳ ಆ್ಯಪ್ನಲ್ಲಿ ಇದು ಲಭ್ಯ ಇರುತ್ತೆ. ನೀವೇನು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊತೀರ, ನೀವು ರಿಜಿಸ್ಟ್ರೇಷನ್ ಆಗ್ತೀರ, ಆವಾಗ ಆ್ಯಪ್ನಲ್ಲಿ ನಿಮಗೆ ವಹಿಸಿರುವಂತಹ ಒಂದು ಇದರ ಆಧಾರದ ಮೇಲೆ ನೀವು ಇದು ಡೌನ್ಲೋಡ್ ಮಾಡ್ಕೋಬೋದಾಗಿದೆ. ಇದು PDF ರೂಪದಲ್ಲಿ. ಇಲ್ಲಿ ಗೆರೆ ಇದೆ ನೋಡಿ, ರೆಡ್ ಬಾರ್ಡ್ರು, ಇದು ಎಂಡ್, ಅಷ್ಟರೊಳಗೆ ನೀವು ಕಾರ್ಯಾಚರಣೆಯನ್ನು ನಡೆಸಬೇಕಾಗುತ್ತೆ. ನೋಡಿ, ಇಲ್ಲಿ ರಸ್ತೆ ಇದೆ, ಆ ಒಂದು ರಸ್ತೆಗೆ ಎಂಡ್ ಮಾಡಿದ್ದಾರೆ. ಈ ಕಡೆ ಇಲ್ಲಿ ಯಾವುದೋ ಒಂದು ಮೈದಾನ ಇದೆ, ಅಲ್ಲಿಗೆ ಎಂಡ್ ಆಗಿದೆ. ಇದು ಎಲ್ಲದೂ ಈಗ ಇರುತ್ತೆ ಅಂತ ಅಲ್ಲ, ಒಂದು ಅಂದಾಜು ಮಾದರಿ ತೋರಿಸಿದ್ದೀನಿ. ಮತ್ತು ಈ ಕಡೆ ಫ್ರಂಟ್ ಕೆರೆ ಏನೋ ಇರ್ಬೋದು ಅಂತ. ಈಗ ನಿಮಗೆ ಪರಿಚಿತ ಅಲ್ಲಿ ಹೋಗಿ ಓಡಾಡಿ ನೋಡಿದಾಗ, ಈ ಮ್ಯಾಪನ್ನು ಹಿಡಿದು ನೋಡಿದಾಗ ಅಲ್ಲಿ ಸರಿಯಾಗಿ ನಿಮಗೆ ಕನ್ಫರ್ಮ್ ಆಗುತ್ತೆ ಅದು ಏನು ಅನ್ನೋದ್ರ ಬಗ್ಗೆ, ಅಲ್ಲಿ ನೀವು ತಿಳ್ಕೊಬೋದಾಗಿದೆ. ಆಮೇಲೆ ಗಣತಿದಾರರು ಚಿತ್ರಿಸಿದಂತಹ ಲೇಔಟ್ ಮ್ಯಾಪ್ನ ಮಾದರಿ ಪ್ರತಿ, ಅದು ಮಾದರಿ ಪ್ರತಿ ನೋಡಿ ಇಲ್ಲಿ ಮಾಡಿದ್ದಾರೆ ಯಾರೋ ಒಬ್ಬರು. ಇದು ಬೇರೆ ಸ್ಟೇಟ್ದಿದೆ, ಸೆನ್ಸಸ್ ಆಫ್ ಇಂಡಿಯಾ. ಇಲ್ಲಿ ಎಲ್ಲ ಸಾಮಾನ್ಯವಾದಂಥ ಮನೆಗಳೇ ಜಾಸ್ತಿ ಇದೆ. ಈ ಕಚ್ಚಾ ಮನೆ ಆಗಲಿ ಅಥವಾ ಸಂಸ್ಥೆ ರೂಪ ಆಗಲಿ. ಇಲ್ಲಿ ನೋಡಿ, ದೇವಸ್ಥಾನ ಚಿತ್ರ ಬರೆದು ಇಲ್ಲಿ ಬಾವುಟ ಹಾರ್ತಾ ಇರೋ ಥರ ಇಲ್ಲಿ ಮಾಡಿದ್ದಾರೆ, ಅದೇ ಚಿತ್ರ ಬರೆದಿದ್ದಾರೆ. ಆಮೇಲೆ ಈಗ ಮಾರ್ಕ್ ಗೆರೆ ಎಳೆದಿದ್ದಾರೆ ನೋಡಿ, ಅದರೊಳಗೆ ನಂಬರ್ ಬರೆದಿದ್ದಾರೆ. ಏನು ಕಚ್ಚಾ ರೂಪದ ಮನೆಗಳು, ವಾಸೇತರ ಮನೆ. ಇಲ್ಲಿ ಪಾರ್ಕ್ ಇದೆ ನೋಡಿ, ಇಲ್ಲಿ ಖಾಲಿ ಬಿಟ್ಟಿದ್ದಾರೆ, ಚೌಕಟ್ಟು ಪಾರ್ಕ್ ಅಂತ ಬರೆದಿದ್ದಾರೆ. ಅಥವಾ ಇದು ರಸ್ತೆ, ಇದು ಯಾವ ರೋಡು, ಅದನ್ನು ಎಂಡಿಂಗು ಎಲ್ಲಿ ಬರುತ್ತೆ ಅದನ್ನು ಹಾಕಿದ್ದಾರೆ. ನೀವೇನು ಅದು ನೋಡಿದ್ರೆ ಸ್ಯಾಟಲೈಟ್ ಮ್ಯಾಪ್ ಗೂಗಲ್ದು, ಅದ್ರಿಗೆ ಸಂಬಂಧಪಟ್ಟಂತೆ ಇದನ್ನು ಮಾಡಿದ್ದಾರೆ ಯಾರೋ ಒಬ್ಬರು. ಎಕ್ಸಾಂಪಲ್ ಇಲ್ಲಿ ಕೆರೆ, ಇಲ್ಲಿ ನೋಡಿ ರೈಟ್ ಸೈಡ್ ಮೇಲ್ಭಾಗದಲ್ಲಿ ನೀರಿನ ಚಿತ್ರ ಡಾಟ್ ಮಾಡಿದ್ದಾರೆ, ಕೆರೆ ಇದೆ ಅಂತ ಅರ್ಥ. ಈ ರೀತಿ ನೀವು ಏರಿಯಾನ ಒಂದು ಗುರುತು ಮಾಡಿ ಅಲ್ಲಿ ಓಡಾಡಬೇಕು. ಮೊದಲು ಒಂದಿನ ಓಡಾಡಬೇಕು, ಆಮೇಲೆ 2ನೇ ದಿನಲ್ಲಿ 2-3ನೇ ದಿನದಲ್ಲಿ ಮನೆಗಳಿಗೆ ನಂಬರ್ ಎಲ್ಲ ಕೊಟ್ಕೊಬೇಕು. ಆಮೇಲೆ ಮುಂದಿನ ಪ್ರೋಸೆಸ್ ಏನು ಯಾವ ರೀತಿ ಇರುತ್ತೆ ಆ ರೀತಿ ನಿಮ್ಮ ತರಬೇತಿಯಲ್ಲಿ ತಿಳಿಸಿರೋ ಪ್ರಕಾರವಾಗಿ ನಿಗದಿತ ಸಮಯದಲ್ಲಿ ನೀವು ಕೆಲವು ದಿನಗಳು ನಷ್ಟ ಆದರೂ ಮುಂದೆ ತುಂಬ ಒತ್ತಡದಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಅವತ್ತು ಏನು ಮಾಡಬೇಕು ಅದನ್ನು ಅವತ್ತೇ ಮಾಡ್ಕೊಂಡು ಹೋಗಿ, ಸ್ವಲ್ಪ ಅಡ್ವಾನ್ಸ್ ಆಗಿ ಮಾಡೋದು ಒಳ್ಳೆಯದೇ. ಅಂದರೆ ಎಷ್ಟು ಲಿಮಿಟ್ ಇರುತ್ತೆ ಆ ಲಿಮಿಟಿನ ಪರಿಧಿಯಲ್ಲಿ ನೀವು ಕೆಲಸನ ಮಾಡ್ಕೊಂಡು ಹೋಗಿ.
ಇದೆ ಲೇಔಟು. ಸ್ವಲ್ಪ ಜೂಮ್ ಮಾಡಿದ್ದೀನಿ, ಇಲ್ಲಿ ನಂಬರ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ 112/3 ಅಂದರೆ 112ನೇ ಕಟ್ಟಡದಲ್ಲಿ 3 ಮನೆಗಳಿದೆ. ಇಲ್ಲಿ 109ನೇ ಒಂದು ಕಟ್ಟಡ ವಾಸ ಇರುವಂಥ ಕಟ್ಟಡದಲ್ಲಿ 2 ಕುಟುಂಬಗಳು ಕಂಡು ಬಂದಿವೆ. 2 ಜನಗಣತಿ ಇದು ಮನೆಗಳಿವೆ, ಜನಗಣತಿ ಮನೆಗಳು 2 ಇದೆ ಅಂತ ಅರ್ಥ. ಅದೇ 116ರಲ್ಲಿ 4 ಮನೆ ಇದೆ, 115 ಒಂದೇ ಮನೆ, ಒಂದೇ ಕುಟುಂಬ ವಾಸ ಇದ್ದಾರೆ. ಈ ರೀತಿ ಇವು ಅರ್ಥ. ಇಲ್ಲಿ 85 ಅನ್ನೋದು ನೋಡಿ 2 ಇದೆ. ಇದು ವಾಸೇತರ, ಯಾವುದೋ ಹನ್ನೊಂದು ಕೋಟೆಗೆ ಗೋಡನ್ನು ಏನೋ ಇರ್ಬೋದು, ಅಥವಾ ಭಾಗಶಃ ವಾಸ ಈ ರೀತಿ ಎಲ್ಲ ಬರುತ್ತೆ. ಇದು ಪಾರ್ಕ್ ಇದೆ. ಈಗ ಮ್ಯಾಪ್ ರಚನಾ ವಿಧಾನ ನಿಮಗೆ ತುಂಬ ಈಸಿಯಾಗಿ ನೀವು ಮ್ಯಾಪನ್ನು ಮೊದಲೊಂದು ರಫಾಗಿ ಮಾಡ್ಕೊಳ್ಳಿ. ಅಲ್ಲಿ ಹೋದಾಗ ಅದನ್ನು ನೋಡ್ಕೊಂಡು ಬಂದು ಮನೆಯಲ್ಲಿ ಕೂತ್ಕೊಂಡು ಅದು ಇಮ್ಯಾಜಿನೇಷನ್ನು ಅಥವಾ ನೀವು ಫೋಟೋ ತೆಗೆದಿರೋದು ಮತ್ತು ನೀವು ಡೌನ್ಲೋಡ್ ಮಾಡ್ಕೊಂಡಿರೋ PDF, ಗೂಗಲ್ ಸ್ಯಾಟಲೈಟ್ ಮ್ಯಾಪ್ ಆಗಿರಲಿ, ಮತ್ತು ನೀವು ನಿಮ್ಮ ಒಂದು ಆ ಏರಿಯಾಕ್ಕೆ ನಿಮಗೆ ಬಂದಿರೋವಂಥ ಏರಿಯಾನ ನಿಮ್ಮದು ಗೂಗಲ್ ಮ್ಯಾಪ್ನಲ್ಲಿ ಹೋಗಿ ಸರ್ಚ್ ಮಾಡಿ ಮತ್ತು ಸಹ ಸರ್ಚ್ ಮಾಡಿ ಅಲ್ಲಿ ಬಾರ್ಡ್ರ್ ಏರಿಯಾಗಳನ್ನು ನೀವು ಗುರ್ತು ಮಾಡ್ಕೋಬೋದು. ಅದೊಂದು ಸ್ಕ್ರೀನ್ಶಾಟ್ ಫೋಟೋ ತಕ್ಕೊಂಡು ಅದು ಮಾರ್ಕ್ ಮಾಡ್ಕೋಬೋದು. ಅಲ್ಲೂ ಸಹ ಅವು 2ರ ಆಧಾರದ ಮೇಲೆ ನಿಮ್ಮ ಲೇಔಟ್ ಮ್ಯಾಪನ್ನು ನೀವು ಸ್ವತಂತ್ರವಾಗಿ ರಚನೆ ಮಾಡಿ ಪಕ್ಕಾ ಆಗುತ್ತೆ. ನೀವು ಬೇರೆ ಬ್ಲಾಕ್ನವ್ರದ್ದು ಬೇರೆ ಏರಿಯಾದಲ್ಲಿ ಗಣತಿ ಮಾಡೋಕ್ಕಾಗಲ್ಲ, ಅಥವಾ ಬೇರೆ ಏರಿಯಾದವರು ನಿಮ್ಮ ಏರಿಯಾಕ್ಕೆ ಬಂದು ಗಣತಿ ಮಾಡಿದಾಗ ನೀವು ಅದಕ್ಕೆ ರೆಸ್ಟ್ರಿಕ್ಷನ್ ಮಾಡ್ಬೋದು. ಆ ಒಂದು ಜ್ಞಾನ ನಿಮಗೆ ಸಿಗುತ್ತೆ. ಈ ರೀತಿ ಇದನ್ನೆಲ್ಲ ಫಾಲೋ ಮಾಡಬೇಕು ಅಷ್ಟೇ. ಆಮೇಲೆ ವಸತಿ ರಹಿತ ಕುಟುಂಬಗಳನ್ನು ಮನೆಪಟ್ಟಿ ಕಾರ್ಯಾಚರಣೆಯಲ್ಲಿ ಬಿಟ್ಟು ಮತ್ತು ಜನಸಂಖ್ಯಾ ಗಣತಿಯಲ್ಲಿ ಈಗಾಗಲೇ ಹೇಳಿದ್ದೀವಿ, ಇದ್ರ ಬಗ್ಗೆ ತೆಗೆದುಕೊಳ್ತೀವಿ. ಇದು ಸಹ ಈಗ ಆಟೋಮೆಟಿಕ್ಕಾಗಿ ಈ ನಂಬರ್ಗಳು ಕ್ರಿಯೇಟ್ ಆಗ್ತಾ ಇರ್ತವೆ ನಿಮ್ಮ ಆ್ಯಪ್ನಲ್ಲಿ. ಆದರೆ ಪುರಸಭೆಯವ್ರು ಕೊಟ್ಟಿರೋ ನಂಬರ್ಗೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಅದು ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರು ಕೊಟ್ಟಿರೋದು ಸಂಪೂರ್ಣವಾಗಿ ಸರಿಯಾಗಿರುತ್ತೆ, ಮಾಡ್ಬೋದು 100% ಅಂತ ಹೇಳೋಕ್ಕೆ ಬರಲ್ಲ. ಸಾಕಷ್ಟು ಚೇಂಜಸ್ ಕಾಲಾಂತರಗಳಲ್ಲಿ ಆಗ್ತಾ ಇರೋದರಿಂದಾಗಿ ನಾವು ಏನು ಸ್ವಯಂಚಾಲಿತವಾಗಿ ಅಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಹಾಗೂ ನಾವು ಈಗಾಗಲೇ ನಿಯಮಾನುಸಾರ ತಿಳಿಸಿದಂತೆ ನೀವು ಕಟ್ಟಡಗಳಿಗೆ ಸಂಖ್ಯೆ ಕೊಟ್ಕೊಂಡು ಹೋಗಬೇಕಾಗುತ್ತೆ. ಆಮೇಲೆ ನಿಮಗೆ ಈಗ ಸಾಕಷ್ಟು ಸುದೀರ್ಘವಾಗಿ ನಾವು ಇಲ್ಲಿ ಒಂದು ಮಾಹಿತಿಗಳನ್ನು ಅವಲೋಕಿಸಿರೋದ್ರಿಂದಾಗಿ ಇಲ್ಲಿ ಇದು ನೋಡಿ, ನೀವು ಕೆಲಸ ಮಾಡುವಂಥ ಆ್ಯಪ್ನ ಒಂದು ಚಿತ್ರ ನೋಡ್ತಾ ಇದ್ದೀರಾ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಡಿಸ್ಕ್ರಿಪ್ಷನ್ನು ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಈ ವಿಡಿಯೋದಲ್ಲಿ ಈಗ ಸಾಧ್ಯ ಆಗಲ್ಲ, ತುಂಬ ಸಮಯ ಆಗಿದೆ. ಹಾಗಾಗಿ ನೆಕ್ಸ್ಟ್ ಡೇನಲ್ಲಿ ಈ ವಿಡಿಯೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇದ್ರ ಬಗ್ಗೆ. ಮತ್ತು ಮುಂದೆ ಲೈವ್ ಆಗಿ ಸಹ ನಾವು ಅವಕಾಶ ಇದ್ದರೆ ಅದನ್ನು ಸಹ ಮಾಡಿರುವಂಥ ವಿಡಿಯೋನ ನಾವು ತರ್ತೀವಿ ಮುಂದೆ. ನಮ್ಮ ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಆಗಿರಬೇಕು. ನೀವು ಸಬ್ಸ್ಕ್ರೈಬ್ ಆಗಿದ್ದಾಗ ನಾವು ಇದ್ರ ಬಗ್ಗೆ ಇವೆಲ್ಲ ಮತ್ತಷ್ಟು ಎಕ್ಸ್ಪ್ಲೈನ್ ಎಲ್ಲ ಮಾಡ್ತೀವಿ. ಇಲ್ಲಿ ಏನೇನು ಕಂಡೀಷನ್ಸ್ ಏನು ತುಂಬಬೇಕು, ಯಾವ ರೀತಿ ಏನು ಅದ್ರ ಬಗ್ಗೆ ಎಲ್ಲ ಹೇಳ್ತೀವಿ. ಹಾಗಾಗಿ ನಮ್ಮ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿರಿ. ಆಗ ನಾವು ಮಾಡೋ ವಿಡಿಯೋಗಳು ನಿಮ್ಮ ಮೊಬೈಲ್ನಲ್ಲಿ ಕಾಣಿಸ್ಕೊಳ್ತೇವೆ. ಅಥವಾ ನೀವು ಇನ್ಫೋವರ್ಸ್ ಕನ್ನಡ ಅಂತ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೂ ಆಯಿತು, ಅಲ್ಲೂ ಸಿಗುತ್ತೆ. ಚಾನಲ್ಗೆ ಬಂದು ನಮ್ಮ ಇತ್ತೀಚಿನ ರೀಸೆಂಟ್ ವಿಡಿಯೋಗಳು ಯಾವುದಿದೆ ಏನು ಅಂತ ನೋಡಿದಾಗ ನಿಮಗೆ ನೀವು ಇಲಾಖೆ ಪ್ರಕಾರ ಏನೇನು ಕಾಲಾನುಕ್ರಮದಲ್ಲಿ ಮಾಡೋ ಅಂಥ ವಿಡಿಯೋಗಳೇ ನಾವು ಹೆಚ್ಚು ಮಾಡ್ತಾ ಇರ್ತೀವಿ. ಅವುಗಳನ್ನು ನೋಡಿ ನೀವು ತುಂಬ ಕಡಿಮೆ ಅವಧಿನಲ್ಲಿ ಮಾಹಿತಿಯನ್ನು ತಿಳ್ಕೊಬೋದಾಗಿದೆ. ಈಗ ಇದು ಏನು ಒಂದು ಕೈಪಿಡಿ ಸುಮಾರು 120 ಪುಟದಷ್ಟು ಕೈಪಿಡಿನ ಅದು ಸುದೀರ್ಘವಾಗಿ ಓದೋದು ತಿಳ್ಕೊಳ್ಳೋದು ಆಸಕ್ತಿ ಇದ್ದವ್ರು ತಿಳ್ಕೊತಾರೆ. ಆದರೆ ಇಲ್ಲಿ ತುಂಬ ಶಾರ್ಟಾಗಿ ನಾವು ಸುಮಾರು 1.25 ಗಂಟೆ ದಾಟಿದೆ ಓದಿನಲ್ಲಿ ನೀವು ಇಷ್ಟು ತಿಳ್ಕೊಂಡ್ರೆ ತುಂಬ ಸಾಕಷ್ಟು ಸಂಪೂರ್ಣ ಮಾಹಿತಿನೇ ಆಗಿದೆ ಅಂತ ನಾವು ಹೇಳ್ಬೋದಾಗಿದೆ. ಭಾಳ ಉತ್ತಮವಾಗಿ ನೀವು ಇಲ್ಲಿ ಕೆಲಸವನ್ನು ಮಾಡಿಕೊಂಡು ಹೋಗ್ತೀರ. ಇದುವರೆಗೂ ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಮಾಹಿತಿಯನ್ನು ಹೆಚ್ಚೆಚ್ಚು ಶೇರ್ ಮಾಡ್ತಾಯಿರಿ, ಹಾಗೂ ಮರೆಯದೆ ಇವಾಗಲೇ ಒಂದು ಲೈಕ್ ಮಾಡಿ. ಈ ಚಾನಲ್ಗೆ ತಾವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ. ಈಗ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೇನು ನಾಳೆ ಅಥವಾ ನಾಡ್ದಾಗ್ಬೋದು ಏನು ನೀವು ನೇರವಾಗಿ ಮೊಬೈಲ್ನಲ್ಲಿ ಯಾವ ರೀತಿ ತಪ್ಪಿಲ್ಲದಂತೆ ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ವಿವರವನ್ನು ಯಾವುದೇ ಅನುಮಾನ ಬರದೇ ಇರೋ ರೀತಿಯಲ್ಲಿ ನಿಮಗೆ
ವಿಸ್ತೃತವಾಗಿ ವಿವರಿಸುವಂತಹ ವಿಡಿಯೋನ ತರ್ತಾ ಇದ್ದೀವಿ. ಹಾಗಾಗಿ ನಮ್ಮ ವಿಡಿಯೋಗಳು ನಿಮಗೆ ಕಾಣಿಸ್ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಆಗಿದರೆ ನಿಮಗೆ ಸಿಗುತ್ತೆ, ನೋಟಿಫಿಕೇಷನ್ನಲ್ಲಿ ಕಾಣಿಸುತ್ತೆ. ಅಥವಾ ನೀವು ಯೂಟ್ಯೂಬ್ ಆನ್ ಮಾಡಿದಾಗ ಅಲ್ಲಿ ಮೂವ್ ಮಾಡಿದಾಗ ಕಾಣಿಸ್ಬೋದು. ಅಥವಾ ನೀವು ಇನ್ಫೋವರ್ಸ್ ಕನ್ನಡ ಅಂತ ಈ ರೀತಿ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿ ಯೂಟ್ಯೂಬ್ ಚಾನಲ್ಗೆ ಬಂದು ಆವಾಗ ಚಾನಲ್ ಓಪನ್ ಆದಾಗ ಅಲ್ಲಿ ಚಾನಲ್ನಲ್ಲಿ ಹೊಸ ವಿಡಿಯೋಗಳು ಮೇಲೆ ಕಾಣಿಸ್ತವೆ, ಅಲ್ಲಿ ನೀವು ನೋಡಬಹುದಾಗಿದೆ. ಓಕೆ, ಇದುವರೆಗೂ ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೀವು ನೋಡಿದರೆ ಯಾವುದೇ ರೀತಿಯಲ್ಲೂ ದೋಷ ಇಲ್ಲದೆ ತುಂಬ ಯಶಸ್ವಿಯಾಗಿ ಮನೆಗಣತಿ ಕಾರ್ಯವನ್ನು ಮಾಡ್ತೀರಾ ಎಂದು ನಾವು ಹಾರೈಸ್ತೇವೆ. ಆ ಒಂದು ನಂಬಿಕೆ ನಮ್ಮಲ್ಲಿದೆ. ಅದೇ ರೀತಿ ನೀವು ಮಾಡ್ತೀರಾ ಅನ್ನೋ ಒಂದು ಭರವಸೆಯೂ ಇದೆ. ಧನ್ಯವಾದಗಳು ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.